ಸಂತೋಷವುಳ್ಳವರಾಗಿದ್ದೀರಾ? ನನ್ನ ನೆನಪು ಸರಿ ಆದರೆ ಹೆಚ್ಚು ಕಡಿಮೆ 9 ವರ್ಷಗಳ ಹಿಂದೆ ನಾನು ಮಾತನಾಡಿದಂಥ ಒಂದು ಸಂದೇಶ ಇವತ್ತು ಮುಂಜಾನೆ ಆ ಶಬ್ದವನ್ನು ಕೇಳಿ ನಾನು ಎದ್ದೊಳಿದೆ. ಬೆಳಗ್ಗೆ ನಿದ್ದೆಯಿಂದ ಎದ್ದಿದ್ದು. ಎದ್ದ ಕ್ಷಣದಿಂದ ನಾನು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡೆ, ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದೆ. ಸಮಥಿಂಗ್ ಸ್ಪೆಷಲ್, ಏನೋ ದೇವ್ರ ಕಾರ್ಯ ಮಾಡಲಿಕ್ಕೆ ಹೋಗ್ತಾನೆ. ಆಮೇಲೆ ಅದರಿಂದನೇ ಈ ಸಂದೇಶವನ್ನು ದೇವರು ಮರುಕಳಿಸ್ತಾ ಇದ್ದಾನೆ ಅಂತ ನನಗೂ ಮನವರಿಕೆ ಆಯಿತು. ಮೆಸೇಜ್ ಹಳೇದಾದ್ರೂ ರೆವಲೇಷನ್ ಹೊಸದಿರುತ್ತೆ. ಬೈಬಲ್ 2025 ವರ್ಷಗಳ ಹಿಂದಿಂದಾದರೂ ತೋಡ್ತಾ ಇದ್ದರೆ ಡೈಲಿ ಅದರ ಹೊಸ ರೆವಲೇಷನ್ ಬರ್ತಾ ಇರುತ್ತೆ. ಆಮೇಲೆ ಒಂದು ವಾಕ್ಯವನ್ನು ಓದಿ ನಾನು ಆರಂಭಿಸಲಿಕ್ಕೆ ಬಯಸ್ತೀನಿ. ಸತ್ಯವೇದ ಗ್ರಂಥದಲ್ಲಿ 2 ಅರಸರುಗಳ ಪುಸ್ತಕ 6ನೇ ಅಧ್ಯಾಯ 1ರಿಂದ 7ನೇ ವಾಕ್ಯ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಾಕ್ಯ. ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲೀಷನಿಗೆ, ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ, ಆದ್ದರಿಂದ ನಾವು ಯೋರ್ದಾನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನು ಒಂದೊಂದು ತೊಳೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು. ಅವರಿಗೆ ಹೋಗ್ಬೋದು ಅಂತ ಹೇಳಲು ಅವರಲ್ಲೊಬ್ಬನು, ದಯವಿಟ್ಟು ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕೆಂದು ಬೇಡಿಕೊಂಡರು. ಎಲೀಷನು ಬರ್ತೇನೆ ಅಂತ ಹೇಳಿ ಅವರೊಡನೆ ಹೊರಟನು. ಅವರು ಯೋರ್ದಾನನ್ನು ಮುಟ್ಟಿ ಮರಗಳನ್ನು ಕಡಿತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರಿನೊಳಗೆ ಬಿದ್ದಿತು. ಅದರಿಂದ ಅವನು, ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಾಗಿ ತಂದಿದ್ದೇನೆ ಎಂದು ಕೂಗಿದನು. ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತು ಎಂದು ಕೇಳಲು ಅದು ಬಿದ್ದ ಸ್ಥಳವನ್ನು ಅವನು ತೋರಿಸಿದನು. ಆಗ ದೇವರ ಮನುಷ್ಯನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿದನು. ಕೂಡಲೇ ಕೊಡಲಿಯು ತೇಲಾಡಿತು. ಎಲೀಷನು ಅದನ್ನು ತೆಗೆದುಕೋ ಎಂದು ಆಜ್ಞಾಪಿಸಲು ಆ ಮನುಷ್ಯನು ಕೈ ಚಾಚಿ ಅದನ್ನು ತೆಗೆದುಕೊಂಡನು. ಆಮೇಲೆ ಬ್ರೇಕ್ ದ ಲಿಮಿಟೇಷನ್ಸ್, ನಮ್ಮ ಪರಿಮಿತಿಗಳನ್ನು ಮುರಿಯುವಂಥ ಒಂದು ಮನೋಭಾವ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಆಮೇಲೆ ಅದರ ಡೆಫಿನಿಷನ್ ಹೀಗೆ ಹೇಳುತ್ತದೆ. ದ ಡೆಫಿನಿಷನ್ ಆಫ್ ಲಿಮಿಟೇಷನ್ಸ್, ಲಿಮಿಟಿಂಗ್ ಕಂಡೀಷನ್ಸ್, ನಿಮ್ಮ ಪರಿಸ್ಥಿತಿಯನ್ನು ಸೀಮಿತಗೊಳಿಸುವುದು, ನಿಮ್ಮ ಪರಿಸ್ಥಿತಿಯನ್ನು ಸೀಮಿತಗೊಳಿಸುವುದು. ರಿಸ್ಟ್ರಿಕ್ಟಿವ್ ವೀಕ್ನೆಸ್ಸಸ್, ನಿರ್ಬಂಧಿತ ದೌರ್ಬಲ್ಯಗಳನ್ನು ಮತ್ತು ಸಾಮರ್ಥ್ಯದ ಕೊರತೆ, ಅಸಾಮರ್ಥ್ಯ, ಹ್ಯಾಂಡಿಕ್ಯಾಪ್, ಅಂಗವಿಕಲತೆ, ಸ್ವಾಧೀನ ನಷ್ಟಪಡಿಸೋದು, ಆಗಲ್ಲ ಅಂತ ಹೇಳೋದು, ಇದೆಲ್ಲ ಅದರ ವ್ಯಾಖ್ಯಾನಗಳು, ಪರಿಮಿತಿಗಳ ವ್ಯಾಖ್ಯಾನಗಳು. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್: ಲಿಮಿಟಿಂಗ್ ಕಂಡೀಷನ್ಸ್, ರಿಸ್ಟ್ರಿಕ್ಟಿವ್ ವೀಕ್ನೆಸಸ್, ಲ್ಯಾಕ್ ಆಫ್ ಕೆಪಾಸಿಟಿ, ಇನ್ಹೆಬಿಲಿಟಿ, ಹ್ಯಾಂಡಿಕ್ಯಾಪ್, ನಿಮ್ಮ ಪರಿಸ್ಥಿತಿಗಳನ್ನು ಸೀಮಿತಗೊಳಿಸುವುದು, ನಿರ್ಬಂಧಿತ ದೌರ್ಬಲ್ಯ, ಸಾಮರ್ಥ್ಯದ ಕೊರತೆ, ನಿಮ್ಮ ಒಳಗಡೆ ಸಾಮರ್ಥ್ಯ ಇದೆ ಆದರೆ ಸಾಮರ್ಥ್ಯ ಇಲ್ಲ ಅಂತ ನಿಮ್ಮನ್ನು ಕೊರತೆ ತೋರಿಸುವುದು, ಅಸಾಮರ್ಥ್ಯ, ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ನಿಮ್ಮನ್ನು ನೀವೇ ತೀರ್ಮಾನಿಸುವುದು. ಆದರೆ ದೇವರ ವಾಕ್ಯ ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡುತ್ತೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. ಒಂದು ಮಾತು ಸಾಕು, ನನ್ನ ಹಾಳು ಸ್ವಸ್ಥ ಹೊಂದುತ್ತಾನೆ. ಒಂದು ಮಾತು ಸಾಕು ಇವತ್ತು ನಿನ್ನ ಚರಿತ್ರೆಯನ್ನು ಬದಲಾಯಿಸೋದಕ್ಕೆ. ದೇವರ ವಾಕ್ಯಕ್ಕೆ ಅದಕ್ಕೆ ಸಾಮರ್ಥ್ಯ ಇರುವಂಥದ್ದಾಗಿದೆ. ಆಮೇಲೆ ವರ್ಡ್ ಆಫ್ ಗಾಡ್ ವಿಲ್ ಚೇಂಜ್ ಯುವರ್ ಲೈಫ್. ದೇವರ ವಾಕ್ಯ ನಿಮ್ಮ ಜೀವಿತವನ್ನು ಅದು ಬದಲಾಯಿಸೋದಕ್ಕೆ ಸಾಮರ್ಥ್ಯವುಳ್ಳದಾಗಿರುತ್ತದೆ. ಹಲ್ಲೆಲೂಯಾ. ನನಗೆ ಅನೇಕ ಸಂದರ್ಭಗಳಲ್ಲಿ ನಾನು ಇದನ್ನು ಹೇಳಿದ್ದೀನಿ, ಪುನರಾವರ್ತಿ ಹೇಳ್ತೇನೆ. ನಿಮ್ಮ ಒಳಗಡೆ ನೀವು ಥಿಂಕ್ ಮಾಡೋದು ಸಾಧಾರಣವಾದ ಲೆವೆಲಲ್ಲಿ, ನಾವು ಯಾರು, ಧೂಳು, ಮಣ್ಣು, ಕ್ರಿಮಿ, ಕೀಟ, ಹುಳ,
ನರ ಮನುಷ್ಯರು, ನಮ್ಮಿಂದ ಏನಾದರೂ ಆಗುತ್ತಾ? ಆಗಲ್ಲ. ಹೀಗೆ ನಮ್ಮ ಭಾವನೆಗಳಲ್ಲಿ ನಾವು ಮಾತನಾಡ್ತೀವಿ. ಭಾಳ ಶ್ರದ್ಧೆ ಕೊಡ್ರಿ. ನಮ್ಮ ಭಾವನೆಗಳಲ್ಲಿ ನಾವು ಮಾತನಾಡ್ತೀವಿ. ಆಮೇಲೆ ಆದರೆ ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯ ಅದು ಸಜೀವವಾದದ್ದು, ಚೈತನ್ಯವುಳ್ಳದು, ಯಾವ ಕೀಳು ಮಜ್ಜೆಗಳಲ್ಲೂ ತೂರಿ ಹೋಗೋದಕ್ಕೆ ಸಾಮರ್ಥ್ಯವುಳ್ಳದಾಗಿರುತ್ತದೆ. ಹಾಗಾದರೆ ಆ ವಾಕ್ಯ ನಿಮ್ಮನ್ನು ಬದಲಾವಣೆ ಮಾಡುತ್ತೆ. ಆ ವಾಕ್ಯ ನಿಮ್ಮನ್ನು ರೂಪಾಂತರ ಮಾಡುತ್ತೆ. ಆ ವಾಕ್ಯ ನಿಮ್ಮನ್ನು ನವೀಕರಿಸುತ್ತೆ. ಆ ವಾಕ್ಯ ನಿಮ್ಮಲ್ಲಿ ಚೈತನ್ಯ ತರುತ್ತೆ. ಆ ವಾಕ್ಯ ನಿಮ್ಮಲ್ಲಿ ಆಸಕ್ತಿಯನ್ನು ಉಂಟು ಮಾಡುತ್ತೆ. ಆ ವಾಕ್ಯ ನಿಮ್ಮನ್ನು ಸಮರ್ಥರನ್ನಾಗಿ ಮಾಡುತ್ತೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ದೇರ್ ಈಸ್ ಎ ಪವರ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಸಾಮರ್ಥ್ಯ ಇರುವುದುಂಟು. ಉದಾಹರಣೆಗೆ ಮೋಶೆಯನ್ನು ಕರೆದಾಗ ಮೋಶೆ ಹೇಳ್ತಾನೆ, ಸ್ವಾಮಿ, ನಾನು ತೊದಲು ನಾಲಿಗೆ ಉಳ್ಳವನು, ವಾಕ್ಚಾತುರ್ಯ ಉಳ್ಳವನಲ್ಲ. ನನಗಿಂತ ಸಾಮರ್ಥ್ಯ ಉಳ್ಳವನು ನನ್ನ ಸಹೋದರ ಆರೋನನಿದ್ದಾನೆ, ನನ್ನ ಸಹೋದರಿ ಮಿರ್ಯಾಮಳಿದ್ದಾಳೆ. ನನ್ನನ್ನು ಬಿಡು, ನನಗಿದಲ್ಲಿ ಯೋಗ್ಯತೆ ಇಲ್ಲ, ನನಗೆ ಸಾಮರ್ಥ್ಯ ಇಲ್ಲ. ಆ ಮೋಶೆಯನ್ನು ದೇವರು ಅವನ ನಾಲಿಗೆಯನ್ನು ಮುಟ್ಟೋದು ಮಾತ್ರವಲ್ಲ, ಸಮರ್ಥನಾದ ಒಬ್ಬ ನಾಯಕನಾಗಿ 6 ಲಕ್ಷ ಕುಟುಂಬಗಳನ್ನು, ಸ್ತೋತ್ರ, 6 ಲಕ್ಷ ಕುಟುಂಬಗಳನ್ನು ಐಗುಪ್ತ ದೇಶದಿಂದ ಹೊರಗಡೆ ತರೋದಕ್ಕೆ ದೇವರು ಉಪಯೋಗಿಸಿದ ಸಮರ್ಥ ನಾಯಕನಾದನು. ಆಮೇನ್, ಆಮೇನ್. ಯೆರೆಮೀಯನನ್ನು ಕೇಳ್ರಿ, ಅವನು ಹೇಳ್ತಾನೆ, ಸ್ವಾಮಿ, ನನ್ನ ಬಾಲಕನು, ನನಗೆ ಯೋಗ್ಯತೆ ಇಲ್ಲ, ನಾನು ಬಾಲಕನು. ದೇವರು ಹೇಳಿದ್ರು, ನಿನ್ನ ಬಾಲಕನನ್ನು ಬೇಡ, ನನ್ನ ಮಾತುಗಳನ್ನು ನಿನ್ನ ಬಾಯಲ್ಲಿಟ್ಟಿದ್ದೀನಿ ಅಂತ ಸಮರ್ಥನಾಗಿ ಮಾಡಿ ಪ್ರವಾದಿಗಳಲ್ಲಿ ಶ್ರೇಷ್ಠ ಪ್ರವಾದಿಯ ಗುಂಪಿನಲ್ಲಿ ತರೋದಕ್ಕೆ ದೇವರಿಗೆ ಸಾಧ್ಯವಾಯಿತು. ಆಮೇಲೆ ಮರಿಯಳ ಕುರಿತು ನಾವು ಕಾಣ್ತೇವೆ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 34-35 ವಾಕ್ಯಗಳನ್ನು ಗಮನಿಸಿದಾಗ ಮರಿಯಳು ಆ ದೂತನಿಗೆ ಹೀಗೆ ಹೇಳ್ತಿದ್ದಾಳೆ, ಇದು ಹೇಗಾದೀತು? ನಾನು ಪುರುಷನನ್ನು ಹರಿತವಳಲ್ವಲ್ಲ ಎಂದು ಕೇಳಿದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮನು ಬರುವುದು. ನಂಬರ್ 1, ನಿಮ್ಮ ಸಾಮರ್ಥ್ಯದಿಂದ ನಡೆಯೋದಿಲ್ಲ, ನಿಮ್ಮ ಬಲದಿಂದ ನಡೆಯೋದಿಲ್ಲ. ಆದರೆ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರೋದಾದರೆ ನಿಮ್ಮ ಚರಿತ್ರೆಯನ್ನು ದೇವರು ಬದಲಾಯಿಸ್ತಾನೆ, ನಿಮ್ಮ ಚಿಂತೆಗಳನ್ನು ದೇವರು ಬದಲಾಯಿಸ್ತಾನೆ, ನಿಮ್ಮ ನಡವಳಿಕೆಗಳನ್ನು ಬದಲಾಯಿಸ್ತಾನೆ. ಇವತ್ತು ಅದಕ್ಕೆ ಸಾಮರ್ಥ್ಯ ಉಳ್ಳವನು ಇದರ ಒಳಗಡೆ ಬಂದಿದ್ದಾನೆ. ಆತನು ವಾಗ್ದಾನಗಳಲ್ಲಿ ನಂಬಿಗಸ್ತನು. 2-3 ನನ್ನ ನಾಮದಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅವರ ನಡುವೆ ನಾನು ಇರುತ್ತೇನೆ ಎಂದು ಹೇಳಿದವನು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅವನು ನಮ್ಮ ನಡುವೆ ಇದ್ದಾನೆ. ಪ್ರೈಸ್ ಗಾಡ್. ನಿನ್ನ ಮೇಲೆ ಪವಿತ್ರಾತ್ಮವು ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವನು. ಹಾಲೆಲೂಯಾ, ಪ್ರೈಸ್ ಗಾಡ್. ನಿನ್ನ ಮೂಲಕ ಬರುವ ರಿಸಲ್ಟ್ ಅದು ಪವಿತ್ರವಾಗಿರುತ್ತೆ. ಆಮೇನ್. ಅದು ಶ್ರೇಷ್ಠವಾಗಿರುತ್ತೆ, ಅದು ಟೆಸ್ಟ್ ಮಣಿ ಆಗಿರುತ್ತೆ, ಅದು ಸಾಕ್ಷಿಯಾಗಿರುತ್ತೆ, ಅದು ಅನೇಕರಿಗೆ ಪ್ರಯೋಜನವುಳ್ಳದಾಗಿರುತ್ತೆ. ಹಾಗೆ ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಕಮ್ ಆನ್ somebody shout hallelujah, hallelujah. ನಮ್ಮ ಮನಸ್ಸುಗಳನ್ನು, ಮನೋಸ್ಥಿತಿಗಳನ್ನು ವಿಶಾಲಪಡಿಸ್ಕೊಳ್ಬೇಕು. ಅದಕ್ಕೆ ಯೆಶಾಯನು ಬರೆದ ಪ್ರವಚನ ಗ್ರಂಥ 54ನೇ ಅಧ್ಯಾಯವನ್ನು ಗಮನಿಸುವಾಗ ಅಲ್ಲಿ ನಾವು ಕಾಣ್ತೇವೆ, ಎನ್ಲಾರ್ಜ್ ಯುವರ್ ಪ್ಲೇಸ್, ಎನ್ಲಾರ್ಜ್ ಯುವರ್ ಪ್ಲೇಸ್. ನಿನ್ನ ಸ್ಥಳವನ್ನು ವಿಸ್ತರಿಸು. ಎನ್ಲಾರ್ಜ್ ಯುವರ್ ಟೆರಿಟರಿ, ಎನ್ಲಾರ್ಜ್ ಯುವರ್ ಟೆಂಟ್. ನಿನ್ನ ಮನೋಸ್ಥಿತಿಯನ್ನು ವಿಶಾಲ ಮಾಡು.
ಆ ಇಕ್ಕಟ್ಟಾದ ಪರಿಸ್ಥಿತಿ, ಇಕ್ಕಟ್ಟಾದ ಮನೋಸ್ಥಿತಿ, ಇಕ್ಕಟ್ಟಿನಲ್ಲಿ ಜೀವಿಸುವ ನಿನ್ನ ಸ್ವಭಾವ, ಅವುಗಳೆಲ್ಲ ಇವತ್ತು ಮುರಿಯಲಿ. ಅದರ ಪರಿಮಿತಿಗಳು ಇವತ್ತು ಮುರಿಯಲಿ. ಹೇಳು ಯೇಸುವಿನ ನಾಮದಲ್ಲಿ, ನನ್ನ ಎಲ್ಲ ಇಕ್ಕಟ್ಟಾದ ಚಿಂತೆಗಳು, ಇಕ್ಕಟ್ಟಾದ ಮನೋಭಾವಗಳು ಯೇಸುವಿನ ನಾಮದಲ್ಲಿ ಮುರಿಯಲಿ, ಮುರಿಯಲಿ. ಆಮೆನ್, ಆಮೆನ್. ನಮಗೇನಾಗುತ್ತೆ ಅಂದರೆ ಕೆಲವೊಮ್ಮೆ ದೂರದೃಷ್ಟಿ ಇರೋದಿಲ್ಲ. ವಿ ಡೋಂಟ್ ಹ್ಯಾವ್ ಎ ಲಾಂಗ್ ಟರ್ಮ್ ವಿಷನ್. ದೂರದ ದೃಷ್ಟಿ ಇರೋದಿಲ್ಲ. ನನ್ನ ಸ್ನೇಹಿತ ಪಾಸ್ಟರ್ ಅನಿಸನ್, ನಾವಿಬ್ಬರು ಮಾತಾಡುವಾಗ ಈ ಕಬ್ಬಣನ ಶಾರ್ಪ್ ಮಾಡುತ್ತಲ್ಲ, ಹಂಗೆ ಇಬ್ಬರು ಸ್ನೇಹಿತರು ಒಟ್ಟುಗೂಡಿದಾಗ ನಮ್ಮ ರೆವಲ್ಯೂಷನ್ಗಳು, ನಮ್ಮ ಚಿಂತೆಗಳು ನಮ್ಮ ಮಾತಿನಲ್ಲಿ ನಮ್ಮನ್ನು ಇನ್ನೂ ನುಣುಕು ಮಾಡ್ತಾನೇ ಇರುತ್ತೆ. ಅದರಿಂದನೇ ಅವಾಗವಾಗ ನಮ್ಮ ಪಾಸ್ಟರ್ ಅನಿಸನ್ ಹೆಸರು ಹೇಳೋದು. ನಾವು ಮಾತಾಡುವಾಗ ಪಾಸ್ಟರ್ ಅನಿಸನ್ ಹೇಳಿದ್ರು, ನಮ್ಗೆ ಹೈ ಜಂಪಿಗಿಂತ ಲಾಂಗ್ ಜಂಪ್ ಇಷ್ಟಪಡ್ಬೇಕು ನಾವು ಅಂತ. ಎಲ್ರಿಗೂ ಹೈ ಜಂಪ್ ಇಷ್ಟ, ಮೇಲಕ್ಕೆ ಹೋಗೋಕ್ಕೆ ಇಷ್ಟ, ಆದರೆ ಲಾಂಗ್ ಜಂಪ್ ಇರಲ್ಲ. ಸ್ತೋತ್ರ. ನಾವು ಲಾಂಗ್ ಜಂಪನ್ನು ನೋಡಬೇಕು, ಉದ್ದಕ್ಕೆ ಜಿಗಿಯೋದಕ್ಕೆ ನೋಡಬೇಕು, ಇನ್ನೂ ದೂರಕ್ಕೆ ಹೋಗೋದಕ್ಕೆ ನೋಡಬೇಕು, ನಿಮ್ಮ ಟೆರಿಟರಿ ಎನ್ಲಾರ್ಜ್ ಮಾಡೋಕ್ಕೆ ನೋಡಬೇಕು. ಕೆಲವರಿಗೆ ಒಂದು ದೃಷ್ಟಿ, ಒಂದು ಚಿಂತೆ ಇದೆ, ನಾನು ನನ್ನ ಕುಟುಂಬ ಯೆಹೋವನನ್ನು ಸೇವಿಸ್ತೀವಿ, ದೂರದೃಷ್ಟಿ ಊರವನು ಅಲ್ವೇ ಅಲ್ಲ. ಆಮೇಲೆ ನಾನು ನನ್ನ ಕುಟುಂಬ ಅಂದರೆ ಸ್ವಾರ್ಥ ಮಾತ್ರನೇ ಚಿಂತೆ ಮಾಡೋದು, ಬೇರೆ ಏನು. ಯಾರು ಹೆಂಗಾದರೂ ಹೋಗಲಿ, ಯಾರು ನರಕಕ್ಕಾಗಲಿ ಹೋಗಲಿ, ಯಾರ ಮನೆ ಹಾಳಾಗಿ ಹೋಗಲಿ, ಹೆಂಗಾದರೂ ಹೋಗಲಿ, ನನಗೇನಂತೆ, ನಾನು ಮಾತ್ರ ಸ್ವರ್ಗಕ್ಕೆ ಹೋದರೆ ಆಯಿತು, ನನ್ನ ಮಕ್ಕಳು ಹೋದರೆ ಆಯಿತು, ನನ್ನ ಗಂಡ ಬಂದರೆ ಆಯಿತು. ಸ್ತೋತ್ರ. ಇಕ್ಕಟ್ಟಾದ ಮನಸ್ಥಿತಿ ಇವತ್ತು ಅದನ್ನು ಮುರಿಬೇಕು. ಸ್ತೋತ್ರ. ಆಮೇಲೆ ಆಮೇಲೆ ದೇಶದ ಕುರಿತು, ಪಟ್ಟಣದ ಕುರಿತು, ರಾಜ್ಯಗಳ ಕುರಿತು, ನಶಿಸಿ ಹೋಗುವ ಜನರ ಕುರಿತು, ಪಾಪದಲ್ಲಿ ಬಿದ್ದಿರುವ, ಪಾಪದ ಕೂಪದಲ್ಲಿರುವ, ಶತ್ರುವಿನ ಕಪಿಮುಷ್ಟಿಯಲ್ಲಿರುವ ಜನರನ್ನು ಯಾವ ರೀತಿಯಾದರೂ ರಕ್ಷಣಾ ಆನಂದಕ್ಕೆ ತರುವುದಕ್ಕೆ, ಅವರನ್ನು ಆತ್ಮದಲ್ಲಿ ನಡೆಸೋದಕ್ಕೆ, ಸನಾತನ ಮಾರ್ಗದಲ್ಲಿ ನಡೆಸೋದಕ್ಕೆ ನನ್ನನ್ನು ಉಪಯೋಗಿಸಿ ಕರ್ತನೆ. ಒಬ್ಬರಿಗಾದರೂ ಒಂದು ದಿವಸ ಸುವಾರ್ತೆ ಹೇಳತಕ್ಕಂತೆ, ಒಬ್ಬರಿಗಾದರೂ ನನ್ನ ಮೇಲಿರುವಂಥ ಆ ವಾಗ್ದಾನಗಳು ನೆರವೇರುವ ಹಾಗೆ, ಒಬ್ಬರಿಗಾದರೂ ನಾನು ಸತ್ಯವಾರ್ತೆಯನ್ನು ಮಾತನಾಡೋದಕ್ಕೆ ನನ್ನನ್ನು ಬಲಪಡಿಸು ಎಂದು ಹೇಳುವ ದೈವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅಂಥವರು ಮಾತ್ರ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. Come on, somebody shout hallelujah. ಸ್ವಂತ ಕಾರ್ಯ ಜಿಂದಾಬಾದ್, ಸ್ವಂತ ಕಾರ್ಯ ಜಿಂದಾಬಾದ್. ಅವರವರ ಕಾರ್ಯಗಳು, ಅಯ್ಯೋ ದೇವ, ಅದನ್ನು ಮುರಿಬೇಕದು. ಶತ್ರು ಏನು ಮಾಡ್ತಾನೆ ಗೊತ್ತಾ, ನಿನ್ನನ್ನು ಪ್ರತ್ಯೇಕವಾಗಿ ನಿನ್ನ ವಿಷಯ, ನಿನ್ನ ಕುಟುಂಬ, ನಿಂದು ಅನ್ನೋದನ್ನು ಇದನ್ನೇ ಹೈಲೈಟ್ ಮಾಡಿ ನಿನ್ನನ್ನು ದೈವ ರಾಜ್ಯದಿಂದ ದೂರ ತಳ್ಳಿಸ್ತಾ ಇರ್ತಾನೆ. ದೇವರ ರಾಜ್ಯದ ಪ್ರತ್ಯೇಕತೆ ಹಾಗಲ್ಲ. ದೇವರ ರಾಜ್ಯದ ಪ್ರತ್ಯೇಕತೆ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ. ಮ್ಯಾಥ್ಯೂ 6:33, ಮತ್ತಾಯ 6:33 ಏನು ಹೇಳುತ್ತೆ? ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಆಗ ಇದರೊಟ್ಟಿಗೆ ನಿಮ್ಗೆ ಏನು ಸಿಗುತ್ತೆ? ಎಲ್ಲ ಸಿಗುತ್ತೆ. ನಿನ್ನ ಮಕ್ಕಳ ವಿಷಯದಲ್ಲಿ ಬಿಡುಗಡೆ ಸಿಗುತ್ತೆ, ಗಂಡನ ವಿಷಯದಲ್ಲಿ ಬಿಡುಗಡೆ ಸಿಗುತ್ತೆ, ಕುಟುಂಬದ ವಿಷಯದಲ್ಲಿ ಬಿಡುಗಡೆ ಸಿಗುತ್ತೆ, ನಿನ್ನ ಆತ್ಮಿಕ ಜೀವನದಲ್ಲಿ ಬಿಡುಗಡೆ ಸಿಗುತ್ತೆ, ಬಿಸ್ನೆಸ್ನಲ್ಲಿ ಬಿಡುಗಡೆ ಸಿಗುತ್ತೆ. ಕಮ್ ಆನ್ somebody. ಅದು ಕೀ, ಅದು ಕೀ. ಅದನ್ನು ಬಿಟ್ಟು ನಾವು ಮಿಕ್ಕಿದೆಲ್ಲ ಮಾಡಕ್ಕೆ ಹೋಗ್ತೀವಿ, ಅದಕ್ಕೆ ಏನು ಸಿಗಲ್ಲ. ಇದು ಹೇಳಿದಾಗೆ ಕೆಲವರು ಎಲ್ಲ ತಲೆ ತೆಗೆಸ್ಬಿಟ್ರಿ. ಸ್ತೋತ್ರ, ಪಾಸ್ಟರ್ ನನ್ನ ವಿಷಯನೇ ಹೇಳ್ತಾ ಇದ್ದಾರೆ ಅಂತ. ನಿಮ್ಮ ವಿಷಯ ಇಲ್ಲದ್ರೆ ನಾನು ಯಾರ ವಿಷಯ ಮಾತಾಡೋಕ್ಕಾಗುತ್ತೆ ಅಲ್ವಾ? ಲಿಮಿಟೇಷನ್. The place limited in your faith. ನಿಮ್ಮ ನಂಬಿಕೆ ಚಿಕ್ಕದಾಗಬಾರ್ದು, ನಂಬಿಕೆ ಚಿಕ್ಕದಾಗಬಾರ್ದು.
ಅದು ಯಾವಾಗಲೂ ವಿಶಾಲವಾಗಿರಬೇಕು. ಡಾಕ್ಟರ್ ರಿಪೋರ್ಟ್ನ ಎಷ್ಟು ವೇಗವಾಗಿ ನಂಬ್ತೀರಾ? ಲೋಕದವರು ಯಾರಾದರೂ ಒಂದು ಸುಳ್ಳು ಹೇಳಿದ್ರೆ ಎಷ್ಟು ಬೇಗ ನಂಬ್ತೀರಾ? ಪ್ರವಾದಿ ಹೇಳಲಿ, ಪಾಸ್ಟರ್ ಹೇಳಲಿ, ದೇವರ ವಾಕ್ಯ ಹೇಳಲಿ, ಅದಕ್ಕೆ ನಂಬಿಕೆ ಅನ್ನೋದೇ ಬರಲ್ವೇ? ಆಮೇಲೆ ನಾನು ಆರೋಗ್ಯದಾಯಕನಾಗಿದ್ದೇನೆ, ನಾನು ನಿಮ್ಮನ್ನು ಸೌಖ್ಯಪಡಿಸುವ ಯೆಹೋವನಾಗಿದ್ದೇನೆ, ಅದು ನಂಬಲ್ವೇ? ಡಾಕ್ಟ್ರೇ ಆಪ್ರೇಷನ್ ಯಾವಾಗ? ಸೋತ್ರ ಅವನಿಗೆ ಎಷ್ಟು ಬೇಗ ನಿನ್ನ ಕೈಯಲ್ಲಿರೋ ದುಡ್ಡು ಇಸ್ಕೊಬೇಕು ಅಷ್ಟು ಬೇಗ ಇಸ್ಕೊತಾನೆ. ಎಷ್ಟು ಕುಯ್ಕೊಳಕ್ಕೆ ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ನೋಡ್ತಾನೆ. ಸೋತ್ರ ಚೆನ್ನಾಗಿ ವರ್ಕ್ ಆಗೋ ಕಿಡ್ನಿ ತೆಗೆದುಬಿಟ್ಟು ವರ್ಕ್ ಆಗದಿರೋ ಕಿಡ್ನಿನೂ ಫಿಟ್ ಮಾಡಿಬಿಟ್ಟಾನು. ಯಾರಿಗೆ ಗೊತ್ತು? ಸೋತ್ರ ಹೇಳಲಿಲ್ಲ ನೋಡ್ರಿ. ನಾ ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ದ ಪ್ಲೇಸ್ ವೇ ಯು ಲಿಮಿಟ್ ಯುವರ್ ಫೇತ್, ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ನಂಬಿಕೆಯನ್ನು ನೀವು ಪರಿಮಿತಿಗೊಳಿಸ್ತೀರಾ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 16ನೇ ವಚನ. ಲಿಮಿಟೆಡ್ ಇನ್ ಯುವರ್ ಫೇತ್. ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರೆಕೊಂಡು ಬಂದಿದ್ದೇನು, ಆದರೆ ಅವನಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತು. ಯೇಸು ಸ್ವಾಮಿಯ ಜೊತೆಯಲ್ಲಿ ನಡೆದ ಯೇಸುವಿನ ಶಿಷ್ಯರಿಗೆ ಅವನನ್ನ ವಾಸಿ ಮಾಡಲಿಕ್ಕೆ ಆಗದೆ ಹೋಯಿತು. ದೆವ್ವ ಬಿಡಿಸಕ್ಕಾಗಲಿಲ್ಲ, ರೋಗ ಸೌಖ್ಯ ಮಾಡಕ್ ಆಗಲಿಲ್ಲ, ಬಂಧನವನ್ನ ಮುರಿಯಕ್ಕಾಗಲಿಲ್ಲ, ಶಾಪದ ನೊಗದಿಂದ ಹೊರಗಡೆ ತರಕ್ ಆಗಲಿಲ್ಲ. 20ನೇ ವಾಕ್ಯ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ. Why it is not happen? Because you are lacking of faith. ನಿಮ್ಮ ನಂಬಿಕೆ ಕಡಿಮೆ ಆಯಿತು. ಏನ್ ನಂಬಿಕೆ? ನಂಬಿಕೆ ಕಾಣದೇ ಇರುವ ಮಂಡಳ. ನೀವು ನನ್ನ ಜೊತೆ ಇದ್ದೀರಾ? Are you with me? ನಂಬಿಕೆ ಕಾಣದೇ ಇರುವ ಮಂಡಳ. ಅದರ ಡೆಫಿನಿಷನ್ ಇಬ್ರಿಯರಿಗೆ ಬರೆದ ಪತ್ರಿಕೆ 11:1 ಹೇಳುತ್ತದೆ, ನಂಬಿಕೆಯೋ ನಾವು ನಿರೀಕ್ಷಿಸುವ ವಿಷಯಗಳ ಕುರಿತಾಗಿ ಭರವಸೆಯಿಂದ ಇರುವುದು. ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿಯುವುದು ನಂಬಿಕೆಯಾಗಿದೆ. ಕಣ್ಣಿಗೆ ಕಾಣುತ್ತಿಲ್ಲ, ಇವತ್ತಿನ ಪರಿಸ್ಥಿತಿಯಲ್ಲಿ ನಿನಗೆ ಬಿಡುಗಡೆ ಕಾಣ್ತಿಲ್ಲ, ಇವತ್ತಿನ ಅವಸ್ಥೆಯಲ್ಲಿ ನಿನ್ನ ಆಶೀರ್ವಾದ ನೀನು ಕಾಣ್ತಾ ಇಲ್ಲ. ಇದು ನಡೆಯುತ್ತಾ? ಎಸ್ ನಡೆಯುತ್ತೆ ಅಂತ ನೀನು ನಂಬಬೇಕು. ನೀನು ಯಾವಾಗ ಅದನ್ನು ನಂಬುತ್ತೀಯೋ ನನ್ನ ದೇವರ ಕ್ರಿಯೆ ಆ ವಿಷಯದ ಮೇಲೆ ಚಲಿಸಲಿಕ್ಕೆ ಆರಂಭ ಆಗುತ್ತೆ. ಹಲೋ, ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಶಿಷ್ಯರಿಗೆ ಆ ವ್ಯಕ್ತಿಯನ್ನು ಸೌಖ್ಯ ಮಾಡೋಕ್ಕಾಗಲಿಲ್ಲ, ಆದರೆ ಯೇಸುವಿಗೆ ಸಾಧ್ಯವಾಯಿತು. ಯೇಸುವಿಗೆ ಸಾಧ್ಯವಾದರೆ ನಿನಗೂ ಸಾಧ್ಯವಾಗಬೇಕು. ನಾನು ಮಾಡಿದ್ದು ಮಾತ್ರವಲ್ಲ, ನಾನು ಮಾಡಿದ್ದಕ್ಕಿಂತ ಹೆಚ್ಚಿನ ಮಹತ್ ಕಾರ್ಯಗಳನ್ನು ನೀವು ಮಾಡ್ತೀರಾ ಅಂತ ಯೇಸು ಸ್ವಾಮಿ ಹೇಳಿರೋದಾದರೆ ಇದ್ದೀರಾ ನೀವು ನನ್ನ ಜೊತೆ? ನೀವು ಮಾಡ್ತೀರಾ? ಅದಕ್ಕೆ ನಾವು ಪಾಸ್ಟರ್ ಅಲ್ವಲ್ಲ, ಪಾಸ್ಟರ್ ಆಗ್ಬೇಕಂತ ಎಲ್ಲಾದರೂ ಹೇಳಿದಾರ? ಪಾಸ್ಟರ್ ಆಗ್ಬೇಕಾ? ಅದು ಪಾಸ್ಟರ್ಗಳು ದೊಡ್ಡ ಪಾಸ್ಟರ್ಗಳು. ಏನು ದೊಡ್ಡ ಪಾಸ್ಟರ್ಗಳು ಅಂದ್ರೆ ನಂತರ ಉದ್ದ ದಪ್ಪ ಇರೋರ ಅಲ್ಲ. ನಾನು ಮನುಷ್ಯ, ನೀವು ಮನುಷ್ಯರೇ. ಆಮೇಲೆ ನಿಮ್ಮ ಕೈಯಿಂದ ಬಿಡುಗಡೆಗಳು ನಡೆಯುತ್ತೆ. ನೀವು ರೋಗಿಗಳ ಮೇಲೆ ನಂಬಿಕೆಯಿಂದ ಕೈ ಇಟ್ಟರೆ ರೋಗ ಸೌಖ್ಯ ನಡೆಯುತ್ತೆ. ಹಾಲೆಲೂಯ, ಹಾಲೆಲೂಯ. ಧೈರ್ಯವಾಗಿ ಹೋಗ್ರಿ, ಯೇಸುವಿನ ನಾಮವನ್ನು ಉಚ್ಚರಿಸ್ರಿ. ನಿಮ್ಮ ಮೇಲೆ ಪವಿತ್ರಾತ್ಮನು ಇಳಿದು ಬರ್ತಾನೆ, ಪವಿತ್ರಾತ್ಮನು ನಿಮ್ಮ ಮೇಲೆ ನೆರಳಾಗಿರ್ತಾನೆ. ನೀವು ಮಾಡೋದಲ್ಲ ಕ್ರಿಯೆ, ಪವಿತ್ರಾತ್ಮನು ನಿಮಗಾಗಿ ಮಾಡ್ತಾನೆ.
ಸೈತಾನ್ ಒಂದು ಚಿಂತೆ ತಂದಾಕ್ತಾನೆ. ಏನು ಚಿಂತೆ ಗೊತ್ತೋ? ಅಯ್ಯೋ ಹಂಗೆಲ್ಲ ಪ್ರಾರ್ಥನೆ ಮಾಡಬಾರ್ದು, ನಮಗೆಲ್ಲ ಅಭಿಷೇಕ ಇಲ್ಲ, ನಮಗೆಲ್ಲ ಸಾಮರ್ಥ್ಯ ಇಲ್ಲ, ನಾವೇನಾದರೂ ಪ್ರಾರ್ಥನೆ ಮಾಡಿಬಿಟ್ರೆ ಅವ್ರಿಗಿರೋ ಕಾಯಿಲೆ ನಮಗೆ ಬಂದ್ಬಿಡುತ್ತೆ, ಅವರಲ್ಲಿರೋ ದೆವ್ವ ನಮ್ಮಲ್ಲಿ ಬಂದ್ಬಿಡುತ್ತೆ, ನಮ್ಮ ಒಳಗಡೆ ಬಂದ್ಬಿಡುತ್ತೆ. ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿ. ನಮ್ಮಲ್ಲಿರುವವನು ಲೋಕದಲ್ಲಿ ಇರುವವನಿಗಿಂತ, ಅದು ಒಪ್ಪವರೆಲ್ಲ ಕೈ ಎತ್ತಿ ಹೇಳ್ರಿ, ನಮ್ಮಲ್ಲಿ ಇರುವವನು. ಕಮನ್, ಕೈ ಎತ್ತಿ ಹೇಳ್ರಿ, ನಮ್ಮಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಹೌದಾ? ಹಾಗಾದ್ರೆ ಆ ದೆವ್ವನ ಓಡಿಸಿದ್ರೆ ಆ ದೆವ್ವ ನಿನ್ನಲ್ಲಿ ಬರುತ್ತೆ? ನಿನ್ನ ನಂಬಿಕೆ ಏನು? ಯಾರೋ ಒಬ್ಬ ಹುಳ ಬಿಟ್ಟ, ಅದು ನಿನ್ನ ತಲೆಯಲ್ಲಿ ಹತ್ಬಿಡ್ತು. ಓಹೋ, ಅಯ್ಯೋ ನಾವು ಹಂಗೆಲ್ಲ ಪ್ರಾರ್ಥನೆ ಮಾಡಿಬಿಟ್ಟು ಅವ್ರ ತಲೆ ಮೇಲೆ ಕೈ ಇಟ್ಬಿಟ್ಟು ಅವರಲ್ಲಿರೋದೆಲ್ಲ ಅಟ್ಕಾಯಿಸ್ಕೊಂಡು ನಮ್ಗೆ ಅಟ್ಕಾಯಿಸ್ಕೊಂಬಿಟ್ರೆ ಸೋತ್ರ. ಹಾಗಾದರೆ ನೀನು ವೀಕ್, ನಿನಗೆ ನಂಬಿಕೆ ಇಲ್ಲ. ನಂಬಿಕೆ ಇದ್ದರೆ ನಿನ್ನ ಕೈಯಿಂದ ರೋಗ ಸೌಖ್ಯಗಳು ನಡೆಯುತ್ತೆ. ನಡೆಯುತ್ತಾ? ಎಷ್ಟು ಜನ ನಿಮ್ಮ ನೆಂಟರಾಗ್ಬೋದು, ಸ್ನೇಹಿತರಾಗ್ಬೋದು, ನಿಮ್ಮ ಸಂಬಂಧಿಗಳಾಗ್ಬೋದು, ಯಾರೇ ಆಗಲಿ, ನೀವು ವಿಶ್ವಾಸಿ ಅಂತ ಹೇಳಿದಾಗ, ರೀ ಸ್ವಲ್ಪ ಬಂದು ನಮ್ಮ ಯಜಮಾನ್ರಿಗಾಗಿ ಪ್ರಾರ್ಥನೆ ಮಾಡಿರಿ, ಇಲ್ಲ ನಮ್ಮ ಮಗಳಿಗಾಗಿ ಪ್ರಾರ್ಥನೆ ಮಾಡಿ ಅಂದರೆ, ಹೌದಾ ನಮ್ಮ ಪಾಸ್ಟರ್ ಕರೆಸ್ತೀನಿ ಅಂತ ಹೇಳ್ತೀರಾ, ನೀವೇ ಹೋಗಿ ಪ್ರಾರ್ಥನೆ ಮಾಡ್ತೀರಾ? ಗಟ್ಟಿಯಾಗಿ ಹೇಳ್ರಿ. ಸ್ತೋತ್ರ. ಅಲ್ಲಿ ನೀವು ಶ್ರದ್ಧೆ ಕೊಡಬೇಕಾದದ್ದು ಎಲ್ಲಿ ಗೊತ್ತಾ? ನೀವು ಪ್ರಾರ್ಥನೆ ಮಾಡಿದ್ರಿ, ಅಪ್ಪಿ ತಪ್ಪಿ ಆ ರೋಗಿ ಸೌಖ್ಯ ಆಗ್ಬಿಟ್ರು, ಸೌಖ್ಯ ಆದರು. ಅಪ್ಪಿ ತಪ್ಪಿ ಅಲ್ಲ, ನಿಜವಾಗ್ಲೂ ಸೌಖ್ಯ ಆದರು, ಸೌಖ್ಯ ಆದರು. ನೆಕ್ಸ್ಟ್ ನೀವು ನೀನೇ ಪಾಸ್ಟರ್ ಥರ ಮೆರೆಯಂಗಿಲ್ಲ. ಅದು ಎಚ್ಚರಿಕೆ. ಆಮೇಲೆ ಇನ್ನು ಪಾಸ್ಟ್ರಿಗೆ ಇಷ್ಟು ಬೇಡ, ನಾನೇ ಸ್ತೋತ್ರ. ಆವಾಗಲೇ ಪೆಟ್ಟು ಬೀಳೋದು, ಆವಾಗಲೇ ಪೆಟ್ಟು ಬೀಳೋದು. ನೀವು ಹೋಗುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕಳಿಸ್ತಾರೆ. ಹೆಂಗೆ ಕಳಿಸ್ತಾರೆ? ಇಬ್ಬರಿಬ್ಬರಾಗಿ ಹೋಗ್ರಿ ಅಂತ. ಯಾವುದರಲ್ಲಿ ಕಾಣ್ತೀವಿ? ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಕಾಣ್ತೀವಿ. ಹೋದವರೆಲ್ಲ ಹೋಗಿದ್ದ ಕಡೆಯಲ್ಲೆಲ್ಲ ಏನು ಮಾಡಿದ್ರು? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೆವ್ವಗಳು ಬಿಟ್ಟು ಹೋಗ್ತಾ ಇದೆ, ರೋಗಿಗಳು ಸೌಖ್ಯ ಆಗ್ತಾ ಇದ್ದಾರೆ. ಅವರೆಲ್ಲ ಏನು ಗೊತ್ತೋ? ಅಪ್ಪ ಯೇಸಪ್ಪ ಸ್ತೋತ್ರ, ನಿನ್ನ ನಾಮದಲ್ಲಿ ದೆವ್ವಗಳು ಓಡೋಗ್ತಾ ಇದೆ, ನಿನ್ನ ನಾಮದಲ್ಲಿ ರೋಗಿಗಳು ಸೌಖ್ಯ. ಹಂಗೆ ತಾನೆ? ಹಲೋ, ಓದಿ ಪಾಸ್ಟರ್, ಅವ್ರಿಗೆ ಅರ್ಥ ಆಗಲಿಲ್ಲ. ತರುವಾಯ ಆ 70 ಮಂದಿ ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನ ಕೇಳಿ ನಮಗೆ ಅಧೀನವಾಗುತ್ತದೆ ಅಂದರು. ಏನು? ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಸ್ತೋತ್ರ. ಹಾಗಾದ್ರೆ ನೀವು ಹೋಗೋದು ಯಾರ ಹೆಸರಲ್ಲಿ? ಯೇಸುವಿನ ನಾಮದಲ್ಲಿ. ಆಮೇಲೆ ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನ ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ನೋಡಿದ್ರಾ? ವೈರಿಗಳ ಸಮಸ್ತ ಬಲಗಳನ್ನು ತುಳಿಯೋ ಅಧಿಕಾರ ಯಾರಿಗಿದೆ? ನನಗಿದೆ ಅಂತ ಹೇಳ್ರಿ ಗಟ್ಟಿಯಾಗಿ. ನಿಮಗೆ ಇದೆ. ಹಲ್ಲೆಲೂಯಾ. ನಿಮ್ಮ ಮುಂದೆ ದೆವ್ವಗಳು ನಡುಗುತ್ತೆ, ರೋಗಿಗಳು ಸೌಖ್ಯವಾಗ್ತಾರೆ. ನೀನು ಧೈರ್ಯದಿಂದ ಪ್ರಾರ್ಥನೆ ಮಾಡು. ನಿನ್ನ ಪರಿಮಿತಿಗಳನ್ನು ಪಕ್ಕಕ್ಕಿಡು. ನನಗಾಗಲ್ಲ ಅಂತ ಹೇಳಬೇಡ. ದೇವರ ನಾಮ ನೀನು ಉಚ್ಚರಿಸುವಾಗ there is power in the word of God. ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಆಮೆನ್. ಹಲ್ಲೆಲೂಯಾ. ಇನ್ನೊಂದು ಎಚ್ಚರಿಕೆ ಗಂಟೆ ಯೇಸು ಸ್ವಾಮಿ ಏನು ಕೊಟ್ಟರು ಗೊತ್ತಾ? ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಯಾವ ಕೇಡು ಮಾಡಲ್ಲ. ಈಗ ಹೇಳ್ರಿ, ಅಟ್ಕಾಯ್ತವ? ಹೇಳ್ರಿ, ಬರ್ತಾವ? ನೀನು ಪ್ರಾರ್ಥನೆ ಮಾಡಿದ್ರೆ ಅವ್ರ ಮನೆಯಲ್ಲಿರೋ ದೇವ ನಿಮ್ಮ ಮನೆಗೆ ಬಂದ್ಬಿಡುತ್ತಾ? ಸ್ತೋತ್ರ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಪಕ್ಕದಲ್ಲಿರೋ ಹೇಳ್ರಿ, ಇನ್ಯಾಕ್ರಿ ಭಯ ಬೀಳ್ತೀರ? ಯಾವುದು ನಿಮಗೆ ಇನ್ನ ಕೇಡು ಮಾಡಲ್ಲ? ಹೇಳ್ರಿ.
ಸ್ತೋತ್ರ. ಯಾವುದಾದ್ರೂ ಕೇಡು ಮಾಡುತ್ತೆ ಅಂತ ಬರ್ತಿದೆಯಾ? ಯಾವುದು ಕೇಡು ಮಾಡಲ್ಲ. ಧೈರ್ಯ ಇದೆಯಾ? ಈಗ ದೆವ್ವ ಎಬ್ಬಿಸ್ಬಿಟ್ಟು ನಿಮ್ಮ ಕೈಲಿ ಕೊಡ್ತೀನಿ ಬಿಡಿಸಿ ಅಂತ ನೋಡಿ, ಆಗಲೇ ಟುಸ್ಪಟ್ ಹಾಕಿ ಆಗ್ಬಿಟ್ರು. ನನ್ನ ಮಗ ಐ ಥಿಂಕ್ ಫಸ್ಟ್ PUಗೆ ಏನೋ ಹೋಗ್ತಿದ್ದ, 10th ಏನೋ ಮುಗೀತು. ಆ ಟೈಮಲ್ಲಿ ನಮ್ಮ ಮನೆಯಲ್ಲಿ ಒಂದು ದೆವ್ವ ಬಿಡಿಸ್ತಾ ಇದೆ. ಸ್ತೋತ್ರ. ಆ ದೆವ್ವ ಬಿಡಿಸ್ಮೇಲೆ ನಾನು ಹೇಳಿದೆ, ಯು ಪ್ರೇ ಅಂದೆ, ನೀನು ಪ್ರೇಯರ್ ಮಾಡು. ಅವನು ಪ್ರಾರ್ಥನೆ ಮಾಡ್ದ. ಎದುರಲ್ಲೂ ಇಲ್ಲ, ಎಂಥದ್ದು ಇಲ್ಲ. ಅಪ್ಪ ಹೆಂಗೆ ಕಮೆಂಟ್ ಮಾಡ್ತಿದ್ದೋ ಹಂಗೆ ಕಮೆಂಟ್ ಮಾಡ್ತಿದ್ದ. ಸ್ತೋತ್ರ. ಹಲ್ಲೆಲೂಯ. ಆಮೇಲೆ ಅದೇ ಸಾಮರ್ಥ್ಯದಲ್ಲಿ ಆ ದೆವ್ವ ನಾನು ಬಿಡು, ನನ್ನನ್ನು ಅವಮಾನ ಮಾಡಬೇಡ ಅಂತ. ಅಂದರೆ ನಾನು ಓಡಿಸಿದ್ರೆ ಸ್ವಲ್ಪ ಸ್ಟ್ಯಾಂಡರ್ಡು, ನನ್ನ ಮಗ ಓಡಿಸ್ತಾ ಇದ್ದಾರಲ್ಲ ಅದಕ್ಕೆ ಅವಮಾನ ಅಂತೆ. ಏನು ಚೀಪ್ ಲೆವೆಲಲ್ಲಿ ನನ್ನನ್ನು ಮಕ್ಕಳ ಕಡೆಯಿಂದ ಓಡಿಸ್ತಿದ್ಯಾ ಅಂತ. ದೆವ್ವಗಳು ಸ್ಟ್ಯಾಂಡರ್ಡ್ ನೋಡ್ತವೆ. ಸ್ತೋತ್ರ. ಹೇಳಿಲ್ಲ ನೋಡ್ರಿ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಯಾವುದು ಯಾವತ್ತು ನಿನಗೆ ಯಾವ ದೋಷನೂ ಕೇಡು ಮಾಡೋದಿಲ್ಲ, ಮಾಡೋಕ್ಕಾಗಲ್ಲ. ನೀನು ದೇವ್ರ ಮಗಳಾಗಿದ್ರೆ, ಯೇಸುವಿನ ರಕ್ತದಿಂದ ನೀನು ಮುದ್ರಿತಳಾಗಿರೋದಾದ್ರೆ, ನಿನಗೆ ನಂಬಿಕೆ ಇದ್ರೆ, ಆಮೇಲೆ ಯಾವುದು ನಿನಗೆ ಯಾವ ಕೇಡು. ಮತ್ತೆ ಜಾಸ್ತಿ ಉಬ್ಬಕ್ಕೆ ಹೋಗ್ಬೇಡ್ರಿ ಅಂತಾನು ಹೇಳ್ತಾರೆ. ಏನು ಹೇಳಿದ್ರು? ಆದರೂ ಗಟ್ಟಿ ಹೇಳ್ರಿ, ಎಲ್ರು ಹೇಳ್ರಿ, ಆದರೂ ದೆವ್ವಗಳು ನಮಗೆ ಅಧೀನವಾಗಿದೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ. ಇದು ಇಂಪಾರ್ಟೆಂಟ್. ದೆವ್ವಗಳು ಕೀಳಾಡೋದು ಸರ್ವಸಾಮಾನ್ಯ, ರೋಗ ಸೌಖ್ಯ ಆಗೋದು ಸರ್ವಸಾಮಾನ್ಯ. ನಮ್ಮ ಗುರಿ ಏನು ಗೊತ್ತಾ? ನನ್ನ ಹೆಸರು ಪರಲೋಕದಲ್ಲಿ ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ನಾವು ಸಂತೋಷ ಪಡ್ಬೇಕು. ಆಮೇಲೆ ಓ ವಾಟ್ ಎ ಪ್ರಿವಿಲೇಜ್, ನನಗೆ ಎಂಥ ದೇವರು ಆಶೀರ್ವಾದ ಕೊಟ್ಟಿದ್ದಾನೆ ಅಂತ ಅದರಲ್ಲಿ ಹೆಮ್ಮೆ ಪಡಬೇಕು. ಹೌದಲ್ವಾ? ಅರ್ಥ ಆಗಲಿಲ್ಲ. ನಾನೇನು ಹೇಳಿದೆ? ದ ಪ್ಲೇಸ್ ಆಫ್ ಲಿಮಿಟೆಡ್ ಫೇತ್. ಅವರಿಗೆ ಮಾಡೋಕ್ಕಾಗಲಿಲ್ಲ. ಶಿಷ್ಯರಿಗೆ ಗುಣ ಮಾಡೋಕ್ಕೆ, ವಾಸಿ ಮಾಡೋಕ್ಕೆ ಆಗಲಿಲ್ಲ. ಆದರೆ ಯೇಸು ಸ್ವಾಮಿ ಹೇಳಿದನು, ನಿಮಗೆ ನಂಬಿಕೆ ಕಡಿಮೆ ಆಗಿದೆ. ಇವತ್ತು ಎಲ್ಲ ಪರಿಮಿತಿಗಳನ್ನು ನಾವು ಮುರಿತೇವೆ. ಅದಕ್ಕೆ ಶಿಷ್ಯರು ಯೇಸು ಸ್ವಾಮಿ ಹತ್ರ ಯಾವಾಗಲೂ ಕೇಳುವಂಥ ಒಂದು ಮಾತು, ಲೂಕ 17:5. ಲೂಕ 17:5. ಅಪೊಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು. ನೋಡಿದ್ರ ಏನು ಹೆಚ್ಚಿಸ್ಬೇಕು? ನೀವು ಪ್ರಾರ್ಥನೆ ಮಾಡುವಾಗಲ್ಲ, ನನಗೊಂದು ಸ್ವಲ್ಪ ಸಂಪತ್ತು ಹೆಚ್ಚಿಸು, ಆಸ್ತಿ ಹೆಚ್ಚಿಸು, ದುಡ್ಡು ಹೆಚ್ಚಿಸು, ಸಂಬಳ ಹೆಚ್ಚಿಸು, ಪ್ರಮೋಷನ್ ಹೆಚ್ಚಿಸು, ಇದೆಲ್ಲ ಕೇಳಬೇಕಾಗಿರೋದು. ನೀನೇನು ಕೇಳಬೇಕು ಗೊತ್ತಾ? ಏನು ಕೇಳಬೇಕು? ನಂಬಿಕೆ ಹೆಚ್ಚಿಸ. ನೆನ್ನೆವರೆಗೂ ಇದ್ದ ನಂಬಿಕೆ ಅಲ್ಲ, ನೆಕ್ಸ್ಟ್ ಲೆವೆಲ್ನ ನಂಬಿಕೆ ನನಗೆ ಕೊಡು. ಇವತ್ತು ಅಂಥವ್ರು ಮಾತ್ರ ದೇವರಿಗೆ ಸ್ತೋತ್ರ ಹೇಳ್ರಿ. ಕಮ್ ಆನ್, somebody shout hallelujah. Lord, increase my faith. Lord, increase my faith. ಇವತ್ತು ನಂಬಿಕೆಯನ್ನು ಹೆಚ್ಚಿಸೋತಕ್ಕಂತೆ ಎಷ್ಟು ಜನ ಹೇಳ್ತೀರಾ, ನಾನು ಕಾಲಿಡುವ ಸ್ಥಳಗಳಲ್ಲಿ ದೈವ ಶಕ್ತಿ ವ್ಯಾಪರಿಸುತ್ತೆ, ನಾನು ಹೋಗುವ ಮನೆಗಳಲ್ಲಿ ಆಶೀರ್ವಾದ ಕಾಣ್ತಾರೆ, ನಾನು ಇರುವ ಕಡೆಗಳಲ್ಲಿ ಕತ್ತಲೆ ನುಸುಳೋದಿಲ್ಲ, ಕತ್ತಲೆ ಬರೋದಿಲ್ಲ, ಅಲ್ಲಿ ಬೆಳಕಿರುತ್ತೆ. Come on, somebody shout hallelujah. ಎಲ್ಲರೂ ಪ್ರಾರ್ಥನೆ ಮಾಡ್ರಿ, ಹೇಳ್ರಿ, ನನ್ನ ಚಿಕ್ಕದಾದಂಥ ಆ ಇಕ್ಕಟ್ಟಾದ ಸ್ವಭಾವ, ಇಕ್ಕಟ್ಟಾದ ಮನಸ್ಥಿತಿ ಬಿಟ್ಟೋಗ್ಲಿ ಯೇಸುವಿನ ನಾಮದಲ್ಲಿ. 2025 ನನ್ನ ನಂಬಿಕೆ ಹೆಚ್ಚಾಗಲಿ.
ಎಲ್ಲಿ ನಿಮ್ಮನ್ನು ಪರಿಮಿತಗೊಳಿಸೋದು? ಯಾವುದು ನಿಮ್ಮನ್ನು ಪರಿಮಿತಗೊಳಿಸೋದು? ಪರಿಸ್ಥಿತಿಗಳು ನಿಮ್ಮನ್ನು ಪರಿಮಿತಿಗೊಳಿಸಬಾರ್ದು. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಹೀಗೆ ಒಂದು ವಾಕ್ಯ ಇದೆ, ನೀನು ಏನು ಮನುಷ್ಯನ ಒಳಗಡೆ ಅವನು ಏನು ಚಿಂತೆ ಮಾಡ್ತಾನೆ ಅವನು ಹಾಗೇ ಇರ್ತಾನೆ ಅಂತ. ಸಿಗ್ತಾ ವಾಕ್ಯ? ಲೆಟ್ ಮಿ ಗಿವ್ ಯು 23:7 ನೋಡ್ರಿ. ಅವನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ. ಅವನು ತನ್ನ ಒಳಗಿನ, ಅದು ಇಂಗ್ಲಿಷಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ, ದ ಥಾಟ್ ಲೆವೆಲ್, ಥಿಂಕಿಂಗ್ ಲೆವೆಲ್, ಮನಸ್ಸಿನಲ್ಲಿ ಆಲೋಚನೆ ಮಾಡುವ ಲೆವೆಲ್. ಹಲೋ, ನೀವು ನನ್ನ ಜೊತೆ ಇದ್ದೀರಾ? ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಮತ್ತೊಂದು ವಾಕ್ಯ ಇದೆ, ನೀವು ಇಕ್ಕಟ್ಟಿನ ದಿನಗಳಲ್ಲಿ ನೀವು ಬಳಲಿ ಹೋದರೆ ನಿಮ್ಮ ಬಲವು ಜ್ಞಾನೋಕ್ತಿಗಳು 24:10 ಓದಿ ಪಾಸ್ಟ್ರೆ. 24:10. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಹಾಗಾದ್ರೆ ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋಗೋದಂದ್ರೆ ಪರಿಸ್ಥಿತಿಗಳನ್ನು ನೋಡಿದಾಗ ಕುಸ್ತೋಗ್ಬಿಡೋದು. ಇನ್ನು ಯಾರೂ ಇಲ್ಲ, ನನಗೆ ಹೀಗಾಗೈತೆ. ದೇವರು ಹೇಳ್ತಾನೆ ಹಂಗೆ ಆಗಲಿ, ಹಂಗೆ. ಫಸ್ಟ್ ಓದಿದ್ವಿ, ಏನು ಓದಿದ್ವಿ? ಒಳಗಿನ ಎಷ್ಟನೇ ವಾಕ್ಯ ಅದು? ಜ್ಞಾನೋಕ್ತಿಗಳು 23:7. ಒಳಗಿನ ಯೋಚನೆ ಏನು? ಅಯ್ಯೋ ನನಗೆ ಯಾರೂ ಇಲ್ಲ, ನಾನು ಒಂಟಿ, ನನ್ನನ್ನೆಲ್ಲರೂ ವಿರೋಧಿಸ್ತಾರೆ, ನನಗೆ ಯಾರು ಇಷ್ಟ ಇಲ್ಲ, ನನ್ನ ಜೀವನ ಹೆಂಗಾಗೈತೆ, ನನ್ನ ಪರಿಸ್ಥಿತಿ. ದೇವರು ಹೇಳ್ತಾರೆ ಕರೆಕ್ಟ್, ನೀನು ಒಳಗಿನ ಏನು ಚಿಂತೆ ಮಾಡಿದ್ಯಾ ಹಂಗೆ ಇರು, ಹಂಗೆ ಇರು. ಈಗ ಕೆಲವರು ತಲೆ ಚಚ್ಕೋತಾವೆ, ಯಾಕಪ್ಪ ಹಂಗೆ ನಾನು ಚಿಂತೆ ಮಾಡಿದೆ ಅಂತ. ವಿಶಾಲವಾಗಿ ಚಿಂತೆ ಮಾಡಿದ್ರೆ, ವಿಶಾಲವಾಗಿ ಚಿಂತೆ ಮಾಡಿದರೆ. ಇನ್ನು ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯಕ್ಕೆ ಬನ್ನಿರಿ. 14:27. ಯೆಹೋವನು ಮೋಶೆ ಆರೋನನಿಗೆ, ನನಗೆ ವಿರೋಧವಾಗಿ ಗುಣಗುಟ್ಟುವ ಈ ದುಷ್ಟ ಸಮೂಹದವರನ್ನು ನಾನು ಎಷ್ಟು ದಿನ ಸಹಿಸಿಕೊಳ್ಳಲಿ? ಇಸ್ರಾಯೇಲರು ನನಗೆ ವಿರೋಧವಾಗಿ ಗುಣಗುಟ್ಟುವ ಮಾತುಗಳು ನನಗೆ ಕೇಳಿಸಿದವು. ಹಾಗಾದ್ರೆ ಗುಣಗುಟ್ಟಿದ ಮಾತು ದೇವರಿಗೆ ಕೇಳಿಸ್ತು. ಏನಂತ ಗುಣಗುಟ್ಟಿದ್ರು? ಏನಂತ ಗುಣಗುಟ್ಟಿದ್ರು? ಅಯ್ಯೋ ನಮಗೆ ಐಗುಪ್ತ ದೇಶನೇ ಚೆನ್ನಾಗಿತ್ತು, ಅಲ್ಲೇ ಚೆನ್ನಾಗಿರ್ಬೋದಾಗಿತ್ತು. ಈ ಮರುಭೂಮಿಯಲ್ಲಿ ಬಂದು ಮನ್ನ ತಿನ್ಕೊಂಡು ಸೋತ್ರ, ಇದಕ್ಕಿಂತ ಅರಣ್ಯ ಅಲ್ಲೇ ಐಗುಪ್ತ ದೇಶದಲ್ಲಿ ಈರುಳ್ಳಿ ಇತ್ತು, ಸೌತೆಕಾಯಿ ಇತ್ತು, ಬೆಳ್ಳುಳ್ಳಿ ಇತ್ತು, ಸೋತ್ರ ಹಂಗೆ ಬದುಕೊಂಡು ಹೆಂಗೋ ಜೀವನ ಮಾಡ್ಬೋದಾಗಿತ್ತು. ಇವರು ಯಾರ ಹತ್ರ ಹೇಳಿದ್ರು? ಯಾರ ಹತ್ರ ಹೇಳಿದ್ರು? ಅಯ್ಯೋ ಬೈಬಲ್ ಅದಕ್ಕೆ ಸರಿಯಾಗಿ ಹೋದ್ರಿ ಅನ್ನೋದು. ಏನು ಹೇಳಿದ್ರು? ವಿರುದ್ಧವಾಗಿ ಅವ್ರು ಏನು ಮಾಡಿದ್ರಂತೆ? ಗುಣಗುಟ್ಟೋದಂದ್ರೆ ಏನು? ಪಾಸ್ಟ್ರು ಇಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇರುವಾಗ ಅಲ್ಲಿ ಗುಣಗುಟ್ಟೋದು ನನಗೆ ಕೇಳಿಸುತ್ತಾ? ಕಮಾನ್, ಕೇಳಿಸುತ್ತಾ? ಆದ್ರೂ ದೇವರು ಹೇಳ್ತಾರೆ ನನಗೆ ಕೇಳಿಸ್ತದು. ನನಗೆ ಕೇಳಿಸ್ತದು. ಹೊಟ್ಟೆ ತುಂಬಿದ ಬಾಯಿ, ಹೊಟ್ಟೆಯಲ್ಲಿ ಕಹಿ ಇದ್ರೆ ಬಾಯಿ ಬೆಲ್ಲ ಸಿಹಿ ಬರ್ತಾ, ಹೊಟ್ಟೆ ಒಳಗಡೆ ಜ್ವರ ಇದ್ರೆ ಬಾಯಿ ಎಲ್ಲ ಕಹಿ. ಕೇಸರಿ ಬಾತ್ ಕೊಟ್ಟರು ಏನು ಕಹಿ ಇದೆ ಅಂತೀರ? ಯಾಕೆ? ರೋಗ ಇಲ್ಲಿದೆ, ಇಲ್ಲಲ್ಲ. ಇಲ್ಲಿ ತುಂಬಿರೋದು ಇಲ್ಲಿ ಮಾತಾಡುತ್ತೆ. ನೀವು ನನ್ನ ಜೊತೆ ಇದ್ದೀರಾ? ವಾಕ್ಯ ಕಲಿತಾ ಇದ್ದೀರಾ? ಇದನ್ನು ಅಭ್ಯಾಸ ಮಾಡಬೇಕಂತ ನಾನು ಹೇಳ್ತಾ ಇರೋದು. ಆಮೇಲೆ ಅವರು ಗುಣಗುಟ್ಟಿದ್ರು. ನಿಮ್ಮ ಮನೆಗಳಲ್ಲಿ ಮೋಶೆ ಆರೋನನಿಗೆ ವಿರುದ್ಧವಾಗಿ, ಅಂದರೆ ದೈವ ಸೇವಕರು ದೇವರು ಅಭಿಷೇಕ ಮಾಡಿ ಜನರನ್ನು ನಡೆಸೋದಕ್ಕೆ ನಾಯಕತ್ವದಲ್ಲಿ ಇಟ್ಟವರಿಗೆ ವಿರುದ್ಧವಾಗಿ ನಿಮ್ಮ ಮನೆ ಡೈನಿಂಗ್ ಟೇಬಲಲ್ಲಿ ಕುತ್ಕೊಂಡು ನೀವು ಮಾತನಾಡಿದ್ರೆ ಪಾಸ್ಟರ್ ಕೇಳಿಸ್ಕೊಳಲ್ಲ, ಲೀಡರ್ಸ್ ಕೇಳಿಸ್ಕೊಳಲ್ಲ, ಪರಲೋಕದ ದೇವರು ಕೇಳಿಸ್ಕೊತಾನೆ. ಆಮೇಲೆ
ಆಮೆನ್. ಓದಿ ಪಾಸ್ಟ್ರೆ, ಅವ್ರು ಗುಣಗುಟ್ಟಿದ್ದನ ದೇವರು. ಇಸ್ರಾಯೇಲರು ನನಗೆ ವಿರೋಧವಾಗಿ ಗುಣಗುಟ್ಟುವ ಮಾತುಗಳು ನನಗೆ ಕೇಳಿಸಿದವು. ನೀನು ಅವರಿಗೆ ಹೀಗೆ ಹೇಳಬೇಕು, ಯೆಹೋವನು ಹೇಳುವುದೇನೆಂದರೆ, ನನ್ನ ಜೀವದಾಣೆ, ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ಅಂದುಕೊಂಡ ಪ್ರಕಾರವೇ ನಾನು ಹಾಗಾದ್ರೆ ಅರ್ಥ ಏನು? ನೀವೇನು ಮನಸ್ಸಲ್ಲಿ ಪ್ಲಾನ್ ಮಾಡಿದ್ರು ನಿಮಗೆ ಹಂಗೆ ಮಾಡ್ತೀನಿ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಏನು ಹೇಳಿದ್ರು? ಮನುಷ್ಯನ ಮನಸ್ಸಿನಂತೆ ಒಳಗಿನ ಆಲೋಚನೆ ಅಂತೆ ಇದ್ದಾನೆ ಅಲ್ವಾ? ನೀನು ಒಳಗಡೆ ಕೆಟ್ಟದ್ದು ಯೋಚನೆ ಮಾಡಿದ್ರೆ ನಿನಗೆ ಕೆಟ್ಟದ್ದೇ ಕಟ್ಟಿಟ್ಟ ಬುದ್ಧಿ. ಒಳ್ಳೆಯದು ಯೋಚನೆ ಮಾಡಿದ್ರೆ ಸ್ತೋತ್ರ. ಕನೆಕ್ಷನ್ ಹೆಂಗೆ ಬರ್ತಾ ಇದೆ ನೋಡಿದ್ರ? ನಂಬಿಕೆ ಏನಾಗಬೇಕು? ಹೆಚ್ಚಬೇಕು. ಶಿಷ್ಯರು ಏನು ಪ್ರಾರ್ಥನೆ ಮಾಡಿದ್ರು? ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ಆಮೇಲೆ ನಂಬಿಕೆ ಪರಿಸ್ಥಿತಿ ಮೇಲೆ ಅವಲಂಬಿತವಲ್ಲ. ನಂಬಿಕೆ ಇವತ್ತಿನ ಪರಿಸ್ಥಿತಿ ಅಲ್ಲ. ನಂಬಿಕೆ ಭವಿಷ್ಯವನ್ನು ತೋರಿಸುತ್ತೆ. ಅದು ಕಾಣದೇ ಇರುವ ಮಂಡಳವನ್ನು ತೋರಿಸುತ್ತೆ. ಓ ಹಾಲೆಲೂಯಾ, ಹಾಲೆಲೂಯಾ. ಜೀವವುಳ್ಳವರ ದೇಶದಲ್ಲಿ ಜೀವವುಳ್ಳ ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ನಾನು ವರ್ಣಿಸುತ್ತೇನೆ ಎಂದು ನೀನು ಹೇಳತಕ್ಕಂತೆ ನಿನ್ನ ನಂಬಿಕೆ ಅಭಿವೃದ್ಧಿ ಆಗಬೇಕು. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ನೆಗೆಟಿವ್ ಆಗಿ ಮಾತಾಡಬೇಡ್ರಿ ಅಂತ. ನೆಗೆಟಿವ್ ಆಗಿ ಮಾತಾಡಬೇಡ್ರಿ. ಕೆಲವರು ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಏನು ನಾಟಕ ಮಾಡ್ತಾರೆ ಗೊತ್ತಾ? ಅಯ್ಯೋ ಕಮಲಮ್ಮ ಅವರೇ ಏನು ಹೇಳೋದು, ಸೋತ್ರ ನನ್ನ ಜೀವನ ಹಿಂಗೆ ಆಗೋಯ್ತು ರೀ, ಅದು ಯಾಕೆ ಬದುಕಿದೀನೋ, ಸತ್ತಿದ್ರೆ ಚೆನ್ನಾಗಿರ್ತಿತ್ತು, ಅಥವಾ ಸಾವು ಬರ್ತಾ ಇಲ್ಲ, ಯಾವಾಗಲೂ ರೋಗಿ ರೋಗಿ ರೋಗಿಯಾಗೇ ಸಾಯ್ತಾ ಇದ್ದೀನಿ. ದೇವರು ಹೇಳಿದ್ರು, ನೀನು ಮಾತನಾಡಿದ್ದು ಕರೆಕ್ಟಾಗಿದೆ, ನೀನು ಸಾಯೋಕ್ಕೂ ಬಿಡಲ್ಲ, ಬದುಕೋಕ್ಕೂ ಬಿಡಲ್ಲ. ಇಷ್ಟಪಡ್ರಿ. ಸ್ತೋತ್ರ. ಕಮಲಮ್ಮ ಕೇಳಿದ್ಲು, ಹೌದೇನ್ರಿ, ಆಯ್ತು ಬಿಡ್ರಿ, ನಾನು ನಿಮ್ಗಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ಅವರು ಹೋಗ್ಬಿಟ್ರು. ಅನುಭವಿಸೋದು ಯಾರು? ನೀನೇ. ಅನುಭವಿಸೋದು ಯಾರು? ನೀನೇ ತಾನೆ. ಯಾಕ್ರಿ ಸುಮ್ಗೆ ಕೈಯಲ್ಲಿರೋ ಹಣ ಕೊಟ್ಟು ಕಚ್ಚೋ ನಾಯಿನ ಕೊಂಡ್ಕೊಂಡಂಗೆ? ಗಟ್ಟೆಗಳ್ರಿ, ದೇವರೇ ನನ್ನ ನಂಬಿಕೆಯನ್ನು ವಿಶಾಲ ಮಾಡು, ಇನ್ನು ಹೆಚ್ಚಿಸು, ಇನ್ನು ಹೆಚ್ಚಿಸು. ಆಮೆನ್. Our faith must increase every time. If we are a believers, ನಾವು ವಿಶ್ವಾಸಿಗಳಾಗಿದ್ದರೆ ಪ್ರತಿ ಹಂತದಲ್ಲೂ ನಮ್ಮ ನಂಬಿಕೆ ಹೆಚ್ಚಾಗ್ತಾನೆ ಇರಬೇಕು, ಹೆಚ್ಚಾಗ್ತಾನೆ ಇರಬೇಕು. ಆಮೆನ್. ಉದಾಹರಣೆ ಹೇಳ್ತೀನಿ. ಸಾಧಾರಣವಾದ ಮೀನು ಹಿಡಿಯುವ ಬೆಸ್ತರನ್ನ ಹಿಡ್ಕೊಂಡು ಲೋಕವನ್ನು ಹಲ್ಲಕಲ್ಲೋಲ ಮಾಡೋದಕ್ಕೆ ನನ್ನ ದೇವರಿಗೆ ಸಾಮರ್ಥ್ಯ ಇರೋದಾದರೆ, ನಿನ್ನ ಮೂಲಕ ದೇವರಿಗೆ ಮಾಡೋಕ್ಕಾಗಲ್ವಾ? ಆಗುತ್ತಾ ಇಲ್ವಾ? ಅದಕ್ಕೆ ವಿಲಿಯಂ ಕೇರಿ ತಾನು ಹೀಗೆ ಹೇಳಿದನು, ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಫ್ರಮ್ ಗಾಡ್ ಆ್ಯಂಡ್ ಅಟೆಂಪ್ಟ್ ಗ್ರೇಟ್ ಥಿಂಗ್ಸ್ ಫಾರ್ ಗಾಡ್ ಅಂತ. ದೇವರಿಂದ ದೊಡ್ಡದು ನಿರೀಕ್ಷಿಸು, ದೇವರಿಗಾಗಿ ದೊಡ್ಡ ಕಾರ್ಯ ಮಾಡು ಅಂತ. ಆಮೆನ್. ಹಲ್ಲೆಲೂಯಾ. ದೇವರಿಂದ ದೊಡ್ಡದು ನಿರೀಕ್ಷಿಸಬೇಕಾದ್ರೆ ನಿನ್ನ ನಂಬಿಕೆ ದೊಡ್ಡದಾಗಿರಬೇಕು. ಹಲ್ಲೆಲೂಯಾ. ನಿನ್ನ ತಲೆನೋವಿಗೆ ಮಾತ್ರ ಅಲ್ಲ ಪ್ರಾರ್ಥನೆ ಮಾಡೋದು, ಟ್ಯೂಮರ್ಗಳಿಗೆ ಪ್ರಾರ್ಥನೆ ಮಾಡಬೇಕು. ನೀನು ದೆವ್ವಗಳನ್ನು ಓಡಿಸೋದು ಮಾತ್ರವಲ್ಲ, ಸತ್ತ ಶವಗಳನ್ನು ಎಬ್ಬಿಸುವ ಮಟ್ಟಿಗೆ ನಿನ್ನ ನಂಬಿಕೆ ಹೆಚ್ಚಾಗಬೇಕು. Enlarge your territory. ನೀವಿರುವ ಸ್ಥಳ ಬಹಳ ಇಕ್ಕಟ್ಟು.
ನಾನು ಹಾದು ಹೋಗ್ತಾ ಇರೋ ಸ್ಪಿರಿಚುವಲ್ ಲೈಫ್ ಗೊಣಗಿ 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 ಜೀವನ ಪರ್ಯಂತ ಎರಗಿ ಕೊರಗಿ, ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೂ ಕೊಳ್ಳುವುದಕ್ಕೂ, ಆದರೆ ನಾನು ನಿಮಗೆ ಜೀವ ಇರಬೇಕೆಂತಲೂ, ಅದು ಅದು ಹೆಂಗಿರ್ಬೇಕು? ಅದೇ ದ್ರಾಕ್ಷಾರಸದ ಆಶೀರ್ವಾದ. ಹೆಂಗಿರ್ಬೇಕು ಜೀವನ? ಕೆಲವರು ಗುಣ ಇದೆ, ತಿನ್ನೋದು ಇಲ್ಲ, ತಿನ್ನೋರು ಕೊಡೋದು ಇಲ್ಲ, ಅನುಭವಿಸೋದು ಇಲ್ಲ, ಇನ್ನೊಬ್ಬರು ಅನುಭವಿಸೋಕೆ ಬಿಡೋದು ಇಲ್ಲ, ಸಂತೋಷ ಪಡೋದು ಇಲ್ಲ, ಇನ್ನೊಬ್ಬರು ಸಂತೋಷ ಕಂಡ್ರೆ ಇವರಿಗೆ ಜೀವಿಸೋಕ್ಕೂ ಆಗಲ್ಲ. ವಾಟ್ ಟೈಪ್ ಆಫ್ ಕ್ಯಾರೆಕ್ಟರ್? ನಿನಗೆ ದೇವರು ಕೊಟ್ಟಿರುವ ಜೀವಿತ ಒಂದೇ, ಅದನ್ನು ಕಣ್ಣೀರಲ್ಲೇ ಕಳೆದು, ದುಃಖದಲ್ಲೇ ಕಳೆದು, ನಿರಾಶೆಯಲ್ಲಿ ಕಳೆದುಬಿಟ್ಟು ಪರಲೋಕಕ್ಕೆ ಹೋದ್ಮೇಲೆ ಅಲ್ಲಿ ಸಂತೋಷ ಪಡ್ತೀನಿ ಅಂದರೆ ದೇವರು ಹೇಳ್ತಾನೆ, ಇಲ್ಲಿ ನಿನಗೆ ಗೇಟಲ್ಲೇ ಎಂಟ್ರಿ ಇಲ್ಲ ಅಂತ. ಯಾಕೆ ಹೇಳಿ? ದೇವರ ವಾಕ್ಯ ಹೇಳ್ತದೆ, ತಿನ್ನೋದು ಕುಡಿಯೋದು ಪರಲೋಕ ರಾಜ್ಯವಲ್ಲ, ನೀತಿ ಸಮಾಧಾನ ಪವಿತ್ರಾತ್ಮನಿಂದ ಉಂಟಾಗುವ ಆನಂದ, ಅದು ಪರಲೋಕ ರಾಜ್ಯ. ಹಾಗಾದ್ರೆ ನೀನು ಇಲ್ಲೇ ಪರಲೋಕ ರಾಜ್ಯನ ಅನುಭವಿಸಲಿಲ್ಲ ಅಂದ್ರೆ ಅಲ್ಲಿ ಹೆಂಗೆ ಅನುಭವಿಸ್ತಿ? ಇದ್ದೀರಾ ನೀವು ನನ್ನ ಜೊತೆ? ಅರ್ಥ ಆಗ್ತಾ ಇದೆಯಾ? ಅಯ್ಯೋ ಏನೋ ಹೇಳಿ ಪಾಸ್ಟ್ರೆ, ನಾಳೆ ಏನು ಅಡುಗೆ ಮಾಡಬೇಕಂತ ನಮ್ಗೆ ಈಗಲೇ ಗೊತ್ತಾಗ್ತಿಲ್ಲ. ಕೆಲವ್ರ ಚಿಂತೆ ಹಂಗೆ. ಸೋತ್ರು. ನಿನ್ನ ಮನೋಸ್ಥಿತಿ ಬದಲಾವಣೆ ಆಗಬೇಕು. ನಿಮ್ಮ ಮನಸ್ಸಿಗೆ ನೀವೇ ಪ್ರವದನೆ ಹೇಳ್ರಿ, ಏ ಮನಸ್ಸೇ ವಿಶಾಲಗೊಳ್ಳು, ಏ ಮನಸ್ಸೇ ವಿಶಾಲಗೊಳ್ಳು, ಏ ಮನಸ್ಸೇ ವಿಶಾಲಗೊಳ್ಳು, ವಿಶಾಲಗೊಳ್ಳು. ಇಕ್ಕಟ್ಟಿನಿಂದ ಹೊರಗಡೆ ಬಾ. ಕಮಾನ್, ಮಾತಾಡ್ರಿ ನಿಮ್ಮ ಕೈ. ಏ ಮನಸ್ಸೇ ವಿಶಾಲವಾಗು, ಒಳ್ಳೆಯದನ್ನು ಬಿಗಿಯಾಗಿಡಿ. ನಾನೊಂದೇ ನಿಮಗೆ, ಈ ವಕ್ರ ಬುದ್ಧಿ ಉಳ್ಳವನ ಸಂಗಡ ದೇವರು ಏನಾಗಿರ್ತಾನೆ ಹೇಳಿ? ದೇವರು ವಕ್ರತೆ ಉಳ್ಳವನಾಗಿರ್ತಾನೆ. ಕೆಲವರಿಗೆ ಒಂದು ಸ್ಕೀಮ್ ಇದೆ, ಅವ್ರನ್ನ ಹೆಂಗೆ ಹಾಳು ಮಾಡಬೇಕು, ಅವನು ಹೆಂಗೆ ನಾನು ಮುಂದೆ ಅದು ಮಾಡಬೇಕು. ನಿನ್ನ ಜೊತೆ ದೇವರು ಅದೇ ಸ್ವಭಾವನೇ ತೋರಿಸ್ತಾರೆ. ಡೋಂಟ್ ಡೂ ದ್ಯಾಟ್. ಎಂಜಾಯ್ ಯುವರ್ ಲೈಫ್. ಸಂತೋಷ ಪಡು. ದಯವಿಟ್ಟು ನಿಮ್ಮ ಲೆವೆಲ್ಗಳನ್ನು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಮನೋಸ್ಥಿತಿಯನ್ನು ಬದಲಾಯಿಸ್ಕೊಳ್ರಿ. ಇಕ್ಕಟ್ಟಾದಂಥ ಮನಸ್ಥಿತಿಯಿಂದ ಹೊರಗಡೆ ಬನ್ನಿರಿ. ಆಮೇನ್. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಈಸಬೇಕು ಇದ್ದು ಜಯಿಸಬೇಕು, ಈಸಬೇಕು ಇದ್ದು. ಸಂತೋಷ ಬಂದಾಗ ಏನು ಆರ್ಭಟ, ಒಂದೇ ಒಂದು ದುಃಖ ವಾರ್ತೆ. ಪಾಸ್ಟರ್ ಯೆರೆಮೀಯ ಪುಸ್ತಕ 51:46 ಓದಿಸಿ ನಿಮ್ಗೆಲ್ಲ ಕನ್ಫಸ್ ಮಾಡಿಸಿದ್ರು. ಏನು ಮಾಡಿಸಿದ್ರು? ಎದೆಗುಂದಬಾರ್ದು. ವಾರ್ತೆ ಕೇಳಿದೆ, ಹೌದಲ್ವಾ? ಸೋತ್ರ ಎದೆಗುಂದಬಾರ್ದು. ಎಲ್ಲಿ ಇದು ಆರಂಭ ಆಗುತ್ತೆ ಹೇಳಿ? ಮನಸ್ಥಿತಿ. ಗಟ್ಟಿಯಾಗಲ್ರಿ, ಕರ್ತನೇ ನನ್ನ ಮನಸ್ಸನ್ನು ವಿಶಾಲ ಮಾಡು, ಒಳ್ಳೆಯದನ್ನು ಬಿಗಿಯಾಗಿ ಹಿಡಿಯೋದಕ್ಕೆ, ಒಳ್ಳೆಯದನ್ನು ಮಾಡೋದಕ್ಕೆ ಕೃಪೆ ಕೊಡು. ಆಮೇಲೆ ಆಗ ನೀವು ಒಂದು ಡೈಲಾಗ್ ಹೊಡಿತೀರಾ, ನನಗೆ ಗೊತ್ತು. ಒಳ್ಳೇದು ಮಾಡಿ ಎಲ್ಲ ಅನುಭವಿಸ್ಬಿಟ್ವಿ, ಇನ್ನು ಯಾರಿಗೂ ಒಳ್ಳೇದು ಮಾಡೋಂಗಿಲ್ಲ ಅಂತ. ಈ ಪಾಸ್ಟರ್ ಮಾತು ಕಟ್ಕೊಂಡು ನಾವು ಹಾಳಾಗೋದ್ವಿ ಅಂತ. ಒಳ್ಳೇದು ಮಾಡಿ
ಗಲಾತ್ಯರಿಗೆ ಬರೆದ ಪತ್ರಿಕೆ 6:9. ಒಳ್ಳೆಯದನ್ನ ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಪಕ್ಕದಲ್ಲಿರೋರಿಗೆ ಬೇಸರ ಪಡಬೇಡ್ರಿ, ಒಳ್ಳೇದು ಮಾಡ್ತಾನೇ ಇರ್ರಿ ಅಂತ. ಒಳ್ಳೆಯದನ್ನ ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಇರೋಣ. ತಕ್ಕ ಕಾಲದಲ್ಲಿ ನಾವೇನ್ ಮಾಡ್ತೀವಿ? ಬೆಳೆಯನ್ನ. ದಟ್ ಮೀನ್ಸ್ ನೀನು ಒಳ್ಳೇದು ಮಾಡ್ತಾ ಇರು. ಅದು ಬೆಳೆಯೋ ಟೈಮ್ ಹಿಡಿಯುತ್ತೆ, ಸಮಯ ಹಿಡಿಯುತ್ತೆ, ಫಲ ಕೊಡಕ್ಕೆ ಲೇಟ್ ಆಗ್ಬೋದು. ಆದರೆ ತಕ್ಕ ಕಾಲ ಬಂದಾಗ ಅದರ ಫಲ ನಿನ್ನನ್ನು ಹುಡುಕೊಂಡು ಬರುತ್ತೆ. ಕೆಲವರು ಮನಸ್ಸುಗಳಲ್ಲಿ ವೈರಾಗ್ಯ, ಕೆಟ್ಟ ಚಿಂತೆ, ಒಬ್ಬರನ್ನ ಹಾಳು ಮಾಡಬೇಕು, ಅವ್ರ ಕುಟುಂಬನ ಹಾಳು ಮಾಡೋಕೆ, ಅವ್ರ ಸಂತೋಷ. ನಾನು ಒಂದು ಹೇಳ್ತೀನಿ ಕೇಳ್ರಿ, ನಿಮ್ಮ ಮನಸ್ಸಲ್ಲಿ ನಿಮಗಿಂತ ಯಾರು ಬೆಳಿಬಾರ್ದು ಅನ್ನೋ ಚಿಂತೆ ಬಂದರೆ ಅದು ದುಷ್ಟ ತಂದು ಹಾಕೋದು. ನಿಮಗಿಂತ ಅದಕ್ಕೆ ಅಪೊಸ್ತಲನಾದ ಪೌಲನು ಏನು ಹೇಳ್ತಾನೆ ಹೇಳಿ? ನಿಮಗಿಂತ ಮತ್ತೊಬ್ಬರನ್ನ ಶ್ರೇಷ್ಠರು ಎಂದು ಎಣಿಸ್ಬೇಕು. ಏನು ಎಣಿಸ್ಬೇಕು? ದೇ ಆರ್ ಗ್ರೇಟ್. ನಾನು ಇವತ್ತು ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಸ್ತೋತ್ರ. ಪಾಸ್ಟರ್ ರಾಜು ಲೀಡ್ ಮಾಡ್ತಾ ಇರುವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಇಂಡಿಯಾದ ಎಲ್ಲ ಸ್ಟೇಟ್ಗಳನ್ನು ಬರ್ರಂತ ಹೇಳ್ತಾರೆ, ಕರ್ನಾಟಕದ 31 ಜಿಲ್ಲೆನೋ ಬರ್ರಂತ ಹೇಳ್ತಾರೆ. ನನಗೆ ಆ ಕೃಪೆ ಇಲ್ಲಪ್ಪ, ನನಗೆ ಆ ಕೃಪೆ ಇಲ್ಲ ಪಾಸ್ಟ್ರೆ. ಸತ್ಯ ತಾನೇ? ಸತ್ಯ ತಾನೇ? ಅವಾಗ ಯಾರು ಶ್ರೇಷ್ಠರು? ನನಗಿಂತ ಅವರೇ ಶ್ರೇಷ್ಠರು. ಇದು ಭಾವಿಸೋದ್ರಲ್ಲಿ ನಿನಗೇನು ತಪ್ಪು? ಕಾಸಾಕರೆ ಮಣಿನ ನಿನ್ನ ಚರ್ಮನ್ ಸುಳ್ದೋಯ್ತಾ? ಸೋತ್ರ 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 ಹೇಳಿ. ನಿನಗಿಂತ ಮತ್ತೊಬ್ಬರು ಸೋತ್ರ. ಇತ್ ಕಡೆ ಅದು ಸೌಂಡೇ ಬರಲಿಲ್ಲ, ಬಂದಿದ್ದ ಸೌಂಡ್ ಇಷ್ಟರಲ್ಲೇ. ಯಾಕಂದರೆ ಸಿಸ್ಟರ್ಸ್ಗಳ ಕಡೆಯಲ್ಲಿ, ಮಹಿಳೆಯರ ಕಡೆಯಲ್ಲಿ ಅದು ಮಾತ್ರ ಅನ್ನಲ್ಲ. ಸೋತ್ರ. ಮಂಗಳ ಸಿಸ್ಟರ್ ಒಳ್ಳೆ ಸೀರೆ ಉಟ್ಕೊಂಡ್ ಬಂದ್ಬಿಟ್ರೆ ಪಕ್ಕದಲ್ಲಿರೋರು, ಏನು ಅವತಾರವೋ ಇದು, ಸುಮ್ಮನಾದ್ರು ಏನು ಅವತಾರ? ಸೀರೆ ಉಟ್ಕೊಂಬರೋದು ಅವತಾರ ಅಲ್ಲ, ಸುಮ್ಮನೆ ಹುಳ. ಇವ್ರ ಒಳಗಡೆ ಉರಿಯಕ್ಕ. ಯಾಕಂದರೆ ಇದ್ದವನ್ ಕಂಡ್ರೆ ಇಲ್ದಿರೇ ಇರೋರಿಗೆ ಹೊಟ್ಟೆ ಉರಿಯಂತೆ. ಇದೆಲ್ಲ ಮುರಿಬೇಕು, ಇದೆಲ್ಲ ಮುರಿಬೇಕು. ಆಮೇ ಒಳ್ಳೆ ಡ್ರೆಸ್ ಮಾಡ್ಕೊಂಬಂದರೆ ಅವ್ರು ನೋಡ್ಬಿಟ್ಟು ಬ್ಯೂಟಿಫುಲ್ ಆಗಿದ್ದೀರಾ, ಚೆನ್ನಾಗಿ ಕಾಣ್ತಾ ಇದ್ದೀರಾ, ಕೀಪ್ ಇಟ್ ಅಪ್ ಅನ್ಬೇಕು. ಹಲ್ಲೆಲೂಯಾ. ಒಳ್ಳೇದು ನಾನು ಬಿಗಿಯಾಗಿ ಹಿಡಿಬೇಕು. ಪೌಲನ್ ಏನು ಹೇಳ್ತಾನೆ? ಒಳ್ಳೆಯದನ್ನ, ಕೊರಿಂಥಿಯ ಸಭೆಗೆ ಬರೆಯೋಕೆ ತಾನು ಏನು ಹೇಳ್ತಾನೆ? ಒಳ್ಳೆಯದನ್ನ ಬಿಗಿಯಾಗಿ ಹಿಡ್ಕೊಳ್ರಿ ಅಂತ. ನಾವೇನು ಮಾಡ್ತೀವಿ? ಒಳ್ಳೇದನ್ನು ಬಿಟ್ಬಿಡ್ತೀವಿ, ಕೆಟ್ಟದೆಲ್ಲ ಬಿಗಿಯಾಗಿ ಹಿಡ್ಕೊಡ್ತೀವಿ. ನಾನು ಬಿಡಲ್ಲ. ಸೋತ್ರ. ಅವ್ರನ್ನೇ ಕುಟ್ಟೋಗಾಗ ಮಾಡಲಿಲ್ಲ ಆದರೆ ನಾನು ಬಿಡಲ್ಲ. ಇದು ಯಾರು ಹಿಡಿ ಅಂದ್ರು? ಅವ ನೀನು ಕುಟ್ಟೋಗ್ತೀಯ, ನೀನು ಹಾಳಾಗೋಗ್ಬಿಡ್ತೀಯ. ಏನ ಕಲಿತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಸಣ್ಣ ಸಣ್ಣ ವಿಷಯಗಳು ನಿಮ್ಮ ಜೀವನವನ್ನು ರೂಪಾಂತರ ಮಾಡುತ್ತೆ. ಸಣ್ಣ ಸಣ್ಣ ಕಾರ್ಯಗಳು. ವಾಟ್ ಯು ಥಿಂಕ್ ಯು ಆರ್ ಹ್ಯಾಸ್ ಲೈಕ್ ಸೇಮ್. ನಿನ್ನ ಥಾಟ್ಸ್ ಇದೆಯಲ್ಲ, ನಿನ್ನ ರೂಪ ತೋರಿಸುತ್ತದು. ನೆಗೆಟಿವ್ ಥಿಂಕಿಂಗ್, ಯು ಆರ್ ಎ ನೆಗೆಟಿವ್ ಪರ್ಸನ್. ಇಫ್ ಯು ಆರ್ ಪಾಸಿಟಿವ್, ಆಲ್ವೇಸ್ ಬಿ ಪಾಸಿಟಿವ್. ನಿನ್ನ ಒಳಗಡೆ ಯಾವಾಗಲೂ ಸಕಾರಾತ್ಮಕವಾಗಿ ಕ್ರಿಯೆ ಮಾಡ್ತಾ ಇರುತ್ತೆ. ಆಮೇ ನನ್ನ ಸ್ನೇಹಿತರು ನನ್ನ ಹತ್ರ ಫೋನ್ ಮಾಡ್ತಾರೆ, ಕೆಲವರೆಲ್ಲ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಮಾತನಾಡ್ತಾ ಇರುವಾಗಲೇ ಅವ್ರು ಹೇಳ್ತಾರೆ, ಪಾಸ್ಟ್ರೆ ನಿಮ್ಮ ಹತ್ರ ಒಂದು 2 ನಿಮಿಷ ಮಾತಾಡ್ಬಿಟ್ರೆ ಫುಲ್ ಪವರ್ ಬಂದ್ಬಿಡುತ್ತೆ, ಎನರ್ಜಿ ಬಂದ್ಬಿಡುತ್ತೆ ಅಂತ. ಯಾಕಂದರೆ ಐ ಕ್ಯಾರಿ ದಟ್. ನಾನು ಅದನ್ನು ಹೊರಿತಾ ಇದ್ದೇನೆ. ಕೆಲವ್ರ ಹತ್ರ ಮಾತಾಡ್ಬಿಟ್ರೆ ಇರೋ ಕೃಪೆನೂ ಸೋರೋಗ್ಬಿಡುತ್ತೆ.
ನೋಡಿದ್ದೀರಾ? ಅಂಥವ್ರು ಸಹವಾಸ ಮಾಡಲೇಬೇಡ್ರಿ. ನನ್ನ ವಿಷಯದ ಜಸ್ಟ್ ನಾನು ಆರಂಭ ಹಾಕಿದೆ, ಅಲ್ಲಿಂದ ಡೈವರ್ಟ್ ಆಯಿತು. ಎಲ್ಲಿಗೆ ಡೈವರ್ಟ್ ಆಯಿತು ಅದಕ್ಕೆ ನಾನು ಹೇಳಿದೆ, ಇದೆಲ್ಲ ರೆವಲೇಷನ್. ದ ಪ್ಲೇಸ್ ವೇರ್ ಇಟ್ಸ್ ಲಿಮಿಟ್ ಯು ಬೈ ಫೇತ್. ಆ ಪ್ಲೇಸ್ನ ಎನ್ಲಾರ್ಜ್ ಮಾಡಿರಿ. ಏನು ಬಂದರೂ ಯಾವ ಪರಿಸ್ಥಿತಿಯಲ್ಲೂ ನನ್ನ ನಂಬಿಕೆ ಕಡಿಮೆ ಆಗೋದಿಲ್ಲ, ನನ್ನ ನಂಬಿಕೆ ಕಡಿಮೆ ಆಗೋದಿಲ್ಲ ಎಂದು ನಂಬುವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇನ್ಕ್ರೀಸ್ ಅವರ್ ಫೇತ್ ಅನ್ಬೇಕು. ನಿಮ್ಮ ಏರಿಯಾಗಳಲ್ಲಿ ಪಾಸ್ಟರ್ ಹೇಳಿದ್ರು, ಏರಿಯಾದಲ್ಲಿ ಸೇವೆ ಮಾಡುವುದಕ್ಕೆ ನಾನೊಂದು ಸೇವಕರಾಗಬೇಕು, ನಾನು ಕೂಟದಲ್ಲಿ ಪ್ರಸಂಗ ಮಾಡಬೇಕು, ನಾನು ನನ್ನ ಕುಟುಂಬ ಅಲ್ಲಿ ಸೇವೆ ಮಾಡಬೇಕು ಅಂತ ಹೊಸ ವರ್ಷದಲ್ಲಿ ತೀರ್ಮಾನ ತಗೊಂಡು ಕೈ ಎತ್ತರಿ ಅಂತ. ಸ್ತೋತ್ರ. ಯಾರ್ಯಾರು ಕೈ ಎತ್ತಿದ್ರು ನನಗಂತೂ ಕಾಣಲಿಲ್ಲ. ಸ್ತೋತ್ರ. ಆದರೆ ನಿನ್ನ ಒಳಗಡೆ ಧೈರ್ಯ ತಗೋ. ಆಮೇಲೆ ನಿನ್ನ ಜೊತೆ ಒಡನಾಟ ಮಾಡುವವರು ಅವ್ರು ಹೇಳಬೇಕು, ಏನೋ ವ್ಯತ್ಯಾಸ ಕಾಣ್ತಾ ಇದ್ದೀನಲ್ಲ, ಇವರ ಜೀವನದಲ್ಲಿ ವ್ಯತ್ಯಾಸ ಕಾಣ್ತಾ ಇದ್ದೇನೆ, ಇವರ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣ್ತಾ ಇದ್ದೇನೆ, ಇವರ ಚಿಂತೆಯಲ್ಲಿ ವ್ಯತ್ಯಾಸ ಕಾಣ್ತಾ ಇದ್ದೇನೆ, ಇವರ ಮನೋಭಾವನೆಯಲ್ಲಿ ವ್ಯತ್ಯಾಸ ಕಾಣ್ತಾ ಇದ್ದೇನೆ. ಆಗ ಅವರೇ ಹುಡ್ಕೊಂಬರ್ತಾರೆ, ಏನು ರೀ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ರೆ, ಏನು ಚೇಂಜ್ ಮಾಡ್ತು ಅಂದಾಗ ಆಗ ಸುವಾರ್ತೆ ಹೇಳ್ರಿ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿರಿ, ನೋಡ್ರಿ ಅವರ ಜೀವನವು ಧನ್ಯವಾಗುತ್ತೆ. ಆಮೇನ್, ಆಮೇನ್. ಎಷ್ಟು ಕಾರ್ಯ ಹೇಳಿದೆ? ಸಿಂಪಲ್ ಥಿಂಗ್. ನಾನು ಹೇಳಿದೆ, ನಮ್ಮ ಪರಿಮಿತಿಗಳನ್ನು, ನಮ್ಮ ಸ್ಥಿತಿಮಿತಿಗಳನ್ನು ಪರಿಸ್ಥಿತಿಗಳು ಸೀಮಿತಗೊಳಿಸಬಾರ್ದು. ನಿರ್ಬಂಧಿತವಾದ ದೌರ್ಬಲ್ಯಗಳು ನಮ್ಮನ್ನು ಅದರಲ್ಲೇ ಸಿಕ್ಕಿಸಬಾರ್ದು. ಸಾಮರ್ಥ್ಯದ ಕೊರತೆ ಹೇಳಿ ನಿಮ್ಮನ್ನು ನೋಡ್ರಿ, ನಾನು ಒಂದು ಹೇಳ್ತೀನಿ ಕೇಳ್ರಿ. ಯಾರಾದರೂ ನಿಮ್ಮನ್ನು ಸಭೆಯಿಂದ ಅಥವಾ ದೈವ ಸೇವಕರಿಂದ ದೂರ ಮಾಡಿದ್ರೆ ದ್ಯಾಟ್ ಈಸ್ ಎ ಡಿಫ್ರೆಂಟ್ ಸ್ಪಿರಿಟ್ ಅಂತ ತಿಳ್ಕೊಂಬಿಡ್ರಿ. ಎನ್ಲಾರ್ಜ್ ಯುವರ್ ಟೆಂಟ್. ಪರಿಮಿತಿಗಳನ್ನು ಮುರಿದು ಹೊರಗಡೆ ಬನ್ನಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಭವಿಷ್ಯ ಮಾತ್ರ ಅಲ್ಲ, ನಿಮ್ಮ ಮಕ್ಕಳ ಭವಿಷ್ಯ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ತಲೆಮಾರುಗಳು ನೀನೇ ಯೆಹೋವ ದೇವರು ಎಂದು ಸಾರತಕ್ಕಂತೆ ನಾನು ನಿನ್ನ ಸಂತತಿಯನ್ನು ಆಶೀರ್ವಾದ ಮಾಡ್ತೀನಿ. ಆಮೇಲೆ ಶತ್ರುಗೆ ಅದು ಇಷ್ಟನೇ ಇಲ್ಲ. ಹೆಂಗಾದರೂ ಮಾಡಿ ಆ ವಾಗ್ದಾನದಿಂದ ಬೀಡಿಸಿ, ಆ ಬೇಲಿಯಿಂದ ತಪ್ಪಿಸಿ ಹೊರಗಡೆ. ನೀವು ನೋಡ್ರಿ, ಬೇಕಾದ್ರೆ ಎಷ್ಟೋ ಮಕ್ಕಳು ದಾರಿ ತಪ್ಪೋಗ್ಬಿಟ್ರು. ಆಮೇಲೆ ಸತ್ಯವನ್ನು ತಿಳಿಯುವುದಾದರೆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಎದ್ದು ನಿಂತ್ಕೊಳ್ಳೋಣ, ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಿನ್ನಿಂದಲೇ ಎಲ್ಲ ಮಾತೊಂದೇ ಸಾಕುವಯ್ಯ. ಮಾತೊಂದೇ ಸಾಕುವಯ್ಯ, ಅಯ್ಯ ಮಾತೊಂದೇ ಸಾಕುವಯ್ಯ, ಅಯ್ಯ ಮಾತೊಂದೇ ಸಾಕುವಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕುವಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕುವಯ್ಯ.
ಬಿನ್ನಹವ ಕೇಳುವವನೇ, ಬಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ, ನಮಗೆ ಸುಖ ಕೊಡುವವನೇ, ಸ್ತೋತ್ರ ಯೇಸಯ್ಯ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಕರ್ತನೇ, ಈ ತಿಂಗಳ ಉಪವಾಸ ಪ್ರಾರ್ಥನೆಯ 2ನೇ ಸೆಷನ್ನಲ್ಲಿ ನಿನ್ನ ಆತ್ಮನು ನಮ್ಮೊಟ್ಟಿಗೆ ಇದ್ದು ನಾನಾ ಕಾರ್ಯಗಳನ್ನ ಮೂಲಕ ನಿನ್ನ ನಾಮವನ್ನು ಘನಪಡಿಸತಕ್ಕಂತೆ, ನಿನ್ನ ಆಜ್ಞೆಗಳಿಗೆ ವಿಧಿಯರಾಗತಕ್ಕಂತೆ, ನೀನು ಕೊಟ್ಟ ಆತ್ಮ ಭಾರದೊಂದಿಗೆ ಅನೇಕರಿಗಾಗಿ ಒಡಕಿನ ಗೋಡೆಯಲ್ಲಿ ನಿಲ್ಲತಕ್ಕಂತೆ, ಪ್ರಾರ್ಥನೆ ಮಾಡತಕ್ಕಂತೆ ನಮಗೆ ಕೊಟ್ಟಂಥ ಮಹಾಪದವಿಗಾಗಿ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಂದು ವ್ಯಕ್ತಿಗಳನ್ನು ಕರ್ತನೇ ನೀನು ಆಶೀರ್ವಾದ ಮಾಡು. ಇನ್ನು ಹೆಚ್ಚೆಚ್ಚಾಗಿ ವಚನದ ಮರ್ಮಗಳನ್ನು ನಮಗೆ ತಿಳಿಸಿಕೊಡು. ನಿನ್ನ ನಾಮದ ಮಹಿಮೆ ನಿನ್ನ ಜನ ಕಾಣಲಿ, ಅದ್ಭುತಗಳು ಕಾಣಲಿ ಕರ್ತನೆ, ಬಿಡುಗಡೆಗಳು ಕಾಣಲಿ ಕರ್ತನೆ. ವಚನದ ಮರ್ಮಗಳು ತಿಳಿಯೋದು ಮಾತ್ರವಲ್ಲ, ಅದು ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಕೃಪೆಯನ್ನು ಕೊಡು ಎಂದು ನಾವು ಪ್ರಾರ್ಥಿಸ್ತೇವೆ. ತಂದೆ, ಕುಮಾರ, ಪರಿಶುದ್ಧಾತ್ಮ ನಾಮದಲ್ಲಿ ಬ್ಲೆಸ್ ಮಾಡ್ತೇನೆ. ಸಮಾಧಾನವಾಗಿ ನಿನ್ನ ಜನರನ್ನು ಕಳಿಸ್ಕೊಡು. ಕೊಟ್ಟ ಬಿಡುಗಡೆಗಾಗಿ ಸ್ತೋತ್ರ ಹೇಳ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ, ಆಮೆನ್.